ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಕರ್ನಾಟಕ SSLC ಬೋರ್ಡ್ ತನ್ನ ನೂತನ ವೆಬ್ಸೈಟ್ನಲ್ಲಿ ಹೊಸ ಪರೀಕ್ಷಾ ಪದ್ಧತಿಗೆ ಅನುಗುಣವಾಗಿ 2 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡುಗಡೆ ಮಾಡಿದೆ. ಇಂದಿನ ಈ ವಿಡಿಯೋದಲ್ಲಿ ನಾವು ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿನ ಪ್ರಶ್ನೆಗಳನ್ನು ನೋಡೋಣ. ಈಗಾಗಲೇ ಮಾನ್ಯ ಶಿಕ್ಷಣ ಸಚಿವರು ತಿಳಿಸಿರುವಂತೆ ಪ್ರಶ್ನೆ ಪತ್ರಿಕೆಯ ಮೊದಲ ಭಾಗದಲ್ಲಿ 40 ಪ್ರಶ್ನೆಗಳಿರಲಿವೆ. ಆ 40 ಪ್ರಶ್ನೆಗಳು ಗಣಿತ ವಿಷಯಕ್ಕೆ ಸಂಬಂಧಿಸಿದೆ. ನಾವು ಇಂದಿನ ಈ ವಿಡಿಯೋದಲ್ಲಿ ಭಾಗ 1 ಗಣಿತವನ್ನು ನೋಡೋಣ. ಅದರಲ್ಲಿ ಕೂಡ ಮೊದಲ 20 ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ಬಿಡಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮುಂದಿನ 20 ಪ್ರಶ್ನೆಗಳನ್ನು ನೋಡೋಣ. ಬನ್ನಿ, ಹಾಗಿದ್ರೆ ಯಾವುದೇ ರೀತಿ ತಡ ಮಾಡದೆ ನಮ್ಮ ಈ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಲಿಕ್ಕೆ ನಾವು ಪ್ರಾರಂಭಿಸೋಣ. ಮೊದಲ ಪ್ರಶ್ನೆ, 3x + 2ky = 2 ಮತ್ತು 2x + 5y + 1 = 0. ಈ ಜೋಡಿ ಸಮೀಕರಣಗಳು ಪರಸ್ಪರ ಸಮಾಂತರವಾಗಿದ್ದರೆ k ನ ಬೆಲೆಯು ಡ್ಯಾಶ್ ಅಂತಲೇ ನಮಗೆ ಕೇಳಲಾಗಿದೆ. ಅಂದರೆ ಈ ಕೆಳಗೆ ಕೊಟ್ಟಿರ್ತಕ್ಕಂಥ 4 ಬೆಲೆಗಳಲ್ಲಿ ಯಾವ ಬೆಲೆಯನ್ನು ನಾವು k ಸ್ಥಳದಲ್ಲಿ ತುಂಬಿದಾಗ ಈ 2 ಪರಸ್ಪರ ಸಮೀಕರಣಗಳು ಸಮಾಂತರವಾಗಿರುತ್ತವೆ. ಅಂದರೆ ಈ 2 ಸಮೀಕರಣಗಳು ನಮಗೆ ಒಂದು ಕಾಮನ್ ಪರಿಹಾರವನ್ನು ನೀಡುವುದಿಲ್ಲ. ಆ k ನ ಬೆಲೆಯನ್ನು ನಾವು ಇಲ್ಲಿ ಕಂಡುಹಿಡಿಯಬೇಕು. ಈ ರೀತಿಯ ಪ್ರಶ್ನೆಯನ್ನು ನಾವು ಚರಾಕ್ಷರಗಳ, ಗುಣಕಾರಿಗಳ, ಅನುಪಾತಗಳ ಸಹಾಯದಿಂದ ನಾವು ಇದನ್ನು ಕಂಡುಹಿಡಿಯಬಹುದು. ಹಾಗಿದ್ರೆ ಪರಸ್ಪರ ಸಮಾಂತರವಾಗಿರಬೇಕಾದ್ರೆ ಯಾವ ಕಂಡೀಷನ್ ಇದೆ ಅಂತ ನೋಡೋಣ. ಜೋಡಿ ಸಮೀಕರಣಗಳು ಪರಸ್ಪರ ಸಮಾಂತರವಾಗಿದ್ದರೆ a1/a2 ಇದು b1/b2 ಗೆ ಸಮನಾಗಿರುತ್ತದೆ. ಮತ್ತು ಈ 2 ಅನುಪಾತಗಳು c1/c2 ಗೆ ಸಮನಾಗಿರೋದಿಲ್ಲ. ಹೀಗಾಗಿ ನಾವು ಮೊದಲ 2 ಅನುಪಾತಗಳನ್ನು ತೆಗೆದುಕೊಳ್ತಾ ಇದ್ದೀವಿ. a1/a2 = b1/b2 ಅಂತ ತೆಗೆದುಕೊಂಡು ಆಯಾ ಸ್ಥಳಗಳಲ್ಲಿ ಎಲ್ಲ ಬೆಲೆಗಳನ್ನು ತುಂಬಿದಾಗ ನಮಗೆ k ನ ಬೆಲೆ ಸುಲಭವಾಗಿ ನಾವು ಕಂಡು ಹಿಡಿಯಬಹುದು. ಅದಕ್ಕೂ ಮೊದಲು ನಾವು ಎಲ್ಲ ಗುಣಕಾರಿಗಳ ಬೆಲೆಗಳನ್ನು ಬರೆದುಕೊಳ್ಳೋಣ. a1 ಇದು 3 ಅಂತ ನಮಗೆ ಸಿಗ್ತಾ ಇದೆ. ಅದೇ ರೀತಿ a2 2 ಅಂತ ಸಿಗ್ತಾ ಇದೆ. b1 2k ಅಂತ ನಮಗೆ ಸಿಗ್ತಾ ಇದೆ. ಯಾಕಂದರೆ y ನ ಗುಣಕಾರಿಯಲ್ಲಿ 2k 2 ಪದಗಳಿವೆ. ಆ 2 ಪದಗಳನ್ನು ನಾವು ತೆಗೆದುಕೊಳ್ತಾ ಇದ್ದೀವಿ. ಅದೇ ರೀತಿ b2 ಬೆಲೆಯು 5 ಅಂತ ನಮಗೆ ಸಿಗ್ತಾ ಇದೆ. c1 ಬೆಲೆಯು -2 ಅಂತ ನಾವಿಲ್ಲಿ ತೆಗೆದುಕೊಳ್ತಾ ಇದ್ದೀವಿ. ಮೊದಲ ಸಮೀಕರಣದಲ್ಲಿ ನಾವು ನೋಡಿದಾಗ 2 ಇದು ಈಕ್ವಲ್ ಚಿಹ್ನೆಯ ಬಲಗಡೆ ಇದೆ. ಅದನ್ನು ನಾವು ಎಡಗಡೆ ತೆಗೆದುಕೊಂಡು ಅದನ್ನು ಒಂದು ಆದರ್ಶ ರೂಪದಲ್ಲಿ ಬರೆದಾಗ ಅದು -2 ಅಂತ ನಮಗೆ ಸಿಗುತ್ತದೆ. ಮತ್ತು c2 ಬೆಲೆಯು ಇಲ್ಲಿ 1 ಅಂತ ನಮಗೆ ಸಿಗ್ತದೆ. ಈ ಎಲ್ಲ ಬೆಲೆಗಳನ್ನು ಈ ಒಂದು ಅನುಪಾತಗಳ ಒಂದು ಸಮೀಕರಣದಲ್ಲಿ ಆದೇಶಿಸಿದಾಗ ನಮಗೆ a1/a2 ಇದು 3/2 ಅಂತ ಸಿಗ್ತಾ ಇದೆ. b1/b2 ಇದು 2k/5 ಅಂತ ಸಿಗ್ತದೆ. ಈ 2 ಅನುಪಾತಗಳನ್ನು ನಾವು ಹೋಲಿಸಿದಾಗ 3/2 ಇದು 2k/5ಕ್ಕೆ ಸಮನಾಗಿರಬೇಕು. ಆದ್ದರಿಂದ ಇದನ್ನು ಬಿಡಿಸಿದಾಗ ನಮಗೆ k ನ ಬೆಲೆ ಸಿಗ್ತಾ ಇದೆ. ಈ 5 3ರ ಪಕ್ಕದಲ್ಲಿ ಬರ್ತಾ ಇದೆ, 3 × 5. ಈ 2 2ರ ಪಕ್ಕದಲ್ಲಿ ಬರ್ತಾ ಇದೆ, 3 × 5/2 × 2. ಇದು k ಗೆ ಸಮನಾಗಿರುತ್ತದೆ. ಹೀಗಾಗಿ ನಮಗೆ ಸಿಗ್ತಾ ಇದೆ k ನ ಬೆಲೆಯು 15/4 ಅಂತ. ಆದ್ದರಿಂದ k ನ ಬೆಲೆ 15/4 ಆದಾಗ ಈ 2 ಜೋಡಿ ಸಮೀಕರಣಗಳು ಪರಸ್ಪರ ಸಮಾಂತರವಾಗಿರುತ್ತದೆ. ಹೀಗಾಗಿ ಸರಿಯಾದ ಉತ್ತರ a 15/4. ಎರಡನೇ ಪ್ರಶ್ನೆ, 2x - 5y + 4 = 0 ಮತ್ತು 2x + y - 8 = 0 ಜೋಡಿ ಸಮೀಕರಣಗಳು. ಆಪ್ಷನ್ ಎ ನಿಖರವಾಗಿ 2 ಪರಿಹಾರವನ್ನು ಹೊಂದಿರುತ್ತದೆ. ಆಪ್ಷನ್ ಬಿ ಅಪರಿಮಿತ ಸಂಖ್ಯೆಯ ಪರಿಹಾರಗಳನ್ನು ಹೊಂದಿರುತ್ತದೆ. ಆಪ್ಷನ್ ಸಿ 1 ಪರಿಹಾರವನ್ನು ಹೊಂದಿರುತ್ತದೆ. ಆಪ್ಷನ್ ಡಿ ಯಾವುದೇ ಪರಿಹಾರವಿರುವುದಿಲ್ಲ ಅಂತ ಇಲ್ಲಿ ಕೇಳಲಾಗಿದೆ. ಈ 2 ಸಮೀಕರಣಗಳ ಜೋಡಿಯನ್ನು ನಾವು ಪರೀಕ್ಷಿಸಿದಾಗ ಅವುಗಳ ಚರಾಕ್ಷರಗಳ, ಗುಣಕಾರಿಗಳ ಅನುಪಾತಗಳನ್ನು ಮತ್ತೆ ಇಲ್ಲಿ ನಾವು ತೆಗೆದುಕೊಳ್ತಾ ಇದ್ದೀವಿ. ಅವುಗಳನ್ನು ಪರಸ್ಪರ ಹೋಲಿಕೆ ಮಾಡಿ ಅವುಗಳ ವರ್ತನೆಗೆ ಅನುಗುಣವಾಗಿ ಇವುಗಳಲ್ಲಿ ಯಾವುದಾದ್ರೂ ಒಂದು ಸರಿಯಾದ ಉತ್ತರವನ್ನು ನಾವು ಆರಿಸಬೇಕು. ಬನ್ನಿ, ಹಾಗಿದ್ರೆ ಅವುಗಳ ಚರಾಕ್ಷರಗಳ, ಗುಣಕಾರಿಗಳ ಅನುಪಾತವನ್ನು ತೆಗೆದುಕೊಳ್ಳೋಣ. ಮೊದಲಿಗೆ a1 2 ಅಂತ ನಮಗೆ ಸಿಗ್ತಾ ಇದೆ. ಅದೇ ರೀತಿ a2 ಎರಡನೇ ಸಮೀಕರಣದಿಂದ ತೆಗೆದುಕೊಳ್ತಾ ಇದೆ, ಅದು 2 ಅಂತ ಸಿಗ್ತಾ ಇದೆ. b1 ಇದು ಮೊದಲನೇ ಸಮೀಕರಣದಲ್ಲಿ -5 ಅಂತ ಸಿಗ್ತಾ ಇದೆ. b2 ಇದು ಎರಡನೇ ಸಮೀಕರಣದಲ್ಲಿ y ನ ಗುಣಕಾರಿ ಏನೂ ಇಲ್ಲ, ಅಂದರೆ 1 ಅಂತ ನಾವು ಇಲ್ಲಿ ತೆಗೆದುಕೊಳ್ತಾ ಇದ್ದೀವಿ. ಅದೇ ರೀತಿ c1 ಇದು 4 ಅಂತ ಇಲ್ಲಿ ಸಿಗ್ತಾ ಇದೆ. c2 ಇಲ್ಲಿ -8 ಅಂತ ನಮಗೆ ಸಿಗ್ತಾ ಇದೆ. ಇವುಗಳ ಒಂದು ಅನುಪಾತವನ್ನು ನಾವು ತೆಗೆದುಕೊಂಡಾಗ a1/a2 ಇದು 2/2 ಮತ್ತು b1/b2 ಇದು -5/1 ಅಂತ ನಮಗೆ ಸಿಗ್ತಾ ಇದೆ. ಇವುಗಳನ್ನು ನಾವು ಪರಸ್ಪರ ಹೋಲಿಕೆ ಮಾಡಿದಾಗ ನಮಗೆ ಸಿಗ್ತಾ ಇರುವುದು a1/2 ಇದು b1/b2ಗೆ ಸಮನಾಗಿಲ್ಲ ಅಂತ. ಈ ಒಂದು ವರ್ತನೆಯಿಂದ ನಾವು ಅರ್ಥ ಮಾಡಿಕೊಳ್ಳಬೇಕಂದ್ರೆ ಈ 2 ಸಮೀಕರಣಗಳ ಜೋಡಿಯು
ಕೇವಲ ಒಂದು ಪರಿಹಾರವನ್ನು ಹೊಂದಿರುತ್ತದೆ. ಅಂದರೆ ಆಪ್ಷನ್ ಸಿ ಒಂದು ಪರಿಹಾರವನ್ನು ಹೊಂದಿರುತ್ತದೆ. ಇದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, x ಮತ್ತು yಗಳ ಯಾವ ಬೆಲೆಗೆ 2x - 3y = 12 ಈ ಸಮೀಕರಣವು ಸರಿ ಹೊಂದುತ್ತದೆ. ಅಂದರೆ ಈ ಕೆಳಗೆ ಕೊಟ್ಟಿರ್ತಕ್ಕಂಥ x ಮತ್ತು yನ ಯಾವ ಬೆಲೆಯನ್ನು ನಾವು ಈ ಸಮೀಕರಣದ x ಮತ್ತು y ಜಾಗದಲ್ಲಿ ತುಂಬಿದಾಗ ನಮಗೆ ಉತ್ತರ 12 ಅಂತ ಸಿಗುತ್ತದೆ ಅಂತ ಇಲ್ಲಿ ಕೇಳಲಾಗಿದೆ. ಈ ಸಮೀಕರಣವನ್ನು ನಾವು ಲೆಫ್ಟ್ ಹ್ಯಾಂಡ್ ಸೈಡ್ ಮತ್ತು ರೈಟ್ ಹ್ಯಾಂಡ್ ಸೈಡ್ ಅಂತ ಎರಡು ಬೇರೆ ಬೇರೆ ಆಗಿ ವಿಂಗಡಿಸ್ತಾ ಇದ್ದೇವೆ. ಲೆಫ್ಟ್ ಹ್ಯಾಂಡ್ ಸೈಡ್ ಅಂದರೆ ಎಡಗಡೆಯ ಈ ಈಕ್ವಲ್ ಚಿಹ್ನೆಯ ಎಡಗಡೆ ಬರ್ತಕ್ಕಂಥ ಎಲ್ಲ ಅಕ್ಷರಗಳನ್ನು ತೆಗೆದುಕೊಳ್ತಾ ಇದ್ದೀವಿ. ಅದೇ ರೀತಿ ಈಕ್ವಲ್ ಚಿಹ್ನೆಯ ಬಲಗಡೆ ಬರ್ತಾ ಇದ್ದಂಥ ಎಲ್ಲ ಅಕ್ಷರಗಳನ್ನು ನಾವು ತೆಗೆದುಕೊಳ್ತಾ ಇದ್ದೀವಿ. ಎಡಗಡೆ ಭಾಗವನ್ನು ತೆಗೆದುಕೊಂಡಾಗ 2x - 3y ಅಂತ ನಮಗೆ ಸಿಗ್ತಾ ಇದೆ. ಅವುಗಳಲ್ಲಿ x ನ ಬೆಲೆಯನ್ನು ಆದೇಶಿಸಿದಾಗ ಮೊದಲಿಗೆ ಒಂದೊಂದಾಗಿ ಎಲ್ಲ ಬೆಲೆಗಳನ್ನು ನಾವು ಆದೇಶಿಸ್ತಾ ಹೋಗಬೇಕು. ಆಗ ಚೆಕ್ ಮಾಡಿದಾಗ ನಮಗೆ ಆಪ್ಷನ್ ಸಿ ಸರಿಯಾಗಿ ಸಿಗ್ತಾ ಇದೆ. ನೋಡ್ಬೋದು ಇಲ್ಲಿ LHS ಅಂತ ನಾನು ತೆಗೆದುಕೊಳ್ತಾ ಇದ್ದೀನಿ 2x - 3y. x ನ ಜಾಗದಲ್ಲಿ ಈ x ನ ಬೆಲೆಯನ್ನು ತುಂಬ್ತಾ ಇದ್ದೀನಿ 3 ಅಂತ, y ನ ಜಾಗದಲ್ಲಿ -2 ಅಂತ ನಾನು ತುಂಬ್ತಾ ಇದ್ದೀನಿ. ಇದನ್ನು ಬಿಡಿಸಿದಾಗ 3 × 2 6 ಅಂತ ಸಿಗ್ತಾ ಇದೆ. ಇಲ್ಲಿ ಮೈನಸ್ ಇಂಟು ಮೈನಸ್ ಇದು ಪ್ಲಸ್ ಅಂತ ಆಗುತ್ತೆ. 3 × 2 ಮತ್ತೆ 6 ಅಂತ ಸಿಗ್ತಾ ಇದೆ. 6 + 6 ಇದು 12 ಅಂತ ನಮಗೆ ಸಿಗ್ತದೆ. ಇದು ಬಲಗಡೆ ಭಾಗಕ್ಕೆ ಸಮನಾಗಿದೆ. ಹೀಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ. x = 3 y = -2. ನಾಲ್ಕನೇ ಪ್ರಶ್ನೆ, ರೇಖಾತ್ಮಕ ಸಮೀಕರಣ ಜೋಡಿಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಹೇಳಿಕೆಗಳಲ್ಲಿ ತಪ್ಪಾಗಿರುವ ಹೇಳಿಕೆಯನ್ನು ಗುರುತಿಸಿ ಅಂತ ನಿಮಗೆ ಕೇಳಲಾಗಿದೆ. ಅಂದರೆ ಕೆಳಗೆ ಕೊಟ್ಟಿರ್ತಕ್ಕಂಥ 4 ಹೇಳಿಕೆಗಳಲ್ಲಿ 3 ಹೇಳಿಕೆಗಳು ಸರಿಯಾಗಿರುತ್ತದೆ ಮತ್ತು ಒಂದು ಹೇಳಿಕೆ ಅದರಲ್ಲಿ ತಪ್ಪಾಗಿರುತ್ತದೆ. ಆ ತಪ್ಪಾಗಿರುವ ಹೇಳಿಕೆಯನ್ನು ನಾವು ಇಲ್ಲಿ ಆಯ್ಕೆ ಮಾಡಬೇಕು. ಒಂದೊಂದಾಗಿ ಎಲ್ಲ ಹೇಳಿಕೆಗಳನ್ನು ನಾವು ಪರೀಕ್ಷಿಸ್ತಾ ನೋಡೋಣ. ಮೊದಲ ಹೇಳಿಕೆ ಆಪ್ಷನ್ ಎ, ರೇಖೆಗಳು ಸಮಾಂತರವಾಗಿದ್ದರೆ ಪರಿಹಾರ ಇರುವುದಿಲ್ಲ. ಈ ಒಂದು ಹೇಳಿಕೆಯು ರೇಖಾತ್ಮಕ ಸಮೀಕರಣಕ್ಕೆ ಸಂಬಂಧಪಟ್ಟಂತೆ ಸರಿಯಾಗಿದೆ. ಅಂದರೆ ಯಾವಾಗ ಎರಡು ರೇಖಾತ್ಮಕ ಸಮೀಕರಣಗಳು ಸಮಾಂತರವಾಗಿರುತ್ತವೆಯೋ ಆಗ ನಮಗೆ ಯಾವುದೇ ಪರಿಹಾರ ಸಿಗುವುದಿಲ್ಲ. ಎರಡನೇ ಹೇಳಿಕೆ, ರೇಖೆಗಳು ಪರಸ್ಪರ ಲಂಬವಾಗಿದ್ದರೆ ಪರಿಹಾರವಿರುವುದಿಲ್ಲ. ಈ ಹೇಳಿಕೆ ತಪ್ಪಾಗಿದೆ. ಆದ್ದರಿಂದ ಇದು ಈ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಈ ಒಂದು ಸರಿಯಾದ ಉತ್ತರ ಆಪ್ಷನ್ ಬಿ. ಏಕೆಂದರೆ ಯಾವಾಗ ರೇಖೆಗಳು ಪರಸ್ಪರ ಲಂಬವಾಗಿರುತ್ತವೆಯೋ ಆಗ ನಮಗೆ ಒಂದಲ್ಲ ಒಂದು ಪರಿಹಾರ ಸಿಕ್ಕೇ ಸಿಗುತ್ತದೆ. ಅದೇ ರೀತಿ ನಾವು ಮುಂದಿನ ಹೇಳಿಕೆಗಳನ್ನು ಕೂಡ ಪರೀಕ್ಷಿಸಿ ನೋಡೋಣ ಅವುಗಳಲ್ಲಿ ಯಾವುದಾದ್ರೂ ತಪ್ಪಿದೆಯೋ ಅಂತ. ಮೂರನೇ ಹೇಳಿಕೆ, ರೇಖೆಗಳು ಪರಸ್ಪರ ಆಯ್ಕೆಗೊಂಡರೆ ಅಪರಿಮಿತ ಪರಿಹಾರಗಳನ್ನು ಹೊಂದಿರುತ್ತದೆ. ಇದು ಕೂಡ ಸರಿಯಾದ ಹೇಳಿಕೆಯಾಗಿದೆ. ನಾಲ್ಕನೇ ಹೇಳಿಕೆ, ರೇಖೆಗಳು ಪರಸ್ಪರ ಛೇದಿಸಿದರೆ ಒಂದು ಪರಿಹಾರವಿರುತ್ತದೆ. ಈ ಹೇಳಿಕೆ ಕೂಡ ರೇಖಾತ್ಮಕ ಸಮೀಕರಣಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಯಾಗಿದೆ. ಹೀಗಾಗಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ. ಅಂದರೆ ಆಪ್ಷನ್ ಬಿ ಈ ಹೇಳಿಕೆಯು ತಪ್ಪಾಗಿದೆ. ಆದ್ದರಿಂದ ಈ ಪ್ರಶ್ನೆಗೆ ಇದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ಇಲ್ಲಿ ನೋಡಬಹುದು. -3 -1 1 3 ಈ ಸಮಾಂತರ ಶ್ರೇಣಿಯ 10ನೇ ಪದ ಯಾವುದು ಅಂತ ಕೇಳಲಾಗಿದೆ. ಅಂದರೆ ಈ 4 ಆಪ್ಷನ್ಗಳಲ್ಲಿ ಈ ಸಮಾಂತರ ಶ್ರೇಣಿಯ 10ನೇ ಪದ ಯಾವುದು ಅಂತ ನಾವು ಕಂಡುಹಿಡಿಯಬೇಕು. ನಿಮಗೆ ಈಗಾಗಲೇ ಗೊತ್ತಿದೆ, ಒಂದು ಸಮಾಂತರ ಶ್ರೇಣಿಯನ್ನು ಕೊಟ್ಟಾಗ ಅದರ n ನೇ ಪದವನ್ನು ಕಂಡುಹಿಡಿಯಲು ನಾವು ಒಂದು ಸೂತ್ರವನ್ನು ಬಳಸುತ್ತೇವೆ. ಆ ಸೂತ್ರ ಯಾವುದಂದ್ರೆ an = a + n - 1 × d ಅಂತ. ಈ ಶ್ರೇಣಿಯಲ್ಲಿ a1 ಅಂದರೆ ಮೊದಲನೇ ಪದ, ಅದು -3. a2 ಅಂದರೆ ಎರಡನೇ ಪದ, ಅದು -1. ಅದೇ ರೀತಿ n ಅಂದರೆ 10ನೇ ಪದ ಕೇಳಲಾಗಿದೆ. ಹೀಗಾಗಿ n ನ ಬೆಲೆ ನಮಗೆ 10 ಅಂತ ಇಲ್ಲಿ ಸಿಗ್ತಾ ಇದೆ. ಮೊದಲಿಗೆ ನಾವು ಇದರ ಒಂದು ಸಾಮಾನ್ಯ ಅಂತರವನ್ನು ಕಂಡುಹಿಡಿಯಬೇಕು. ಅದು d = a2 - a1. ಈ ರೀತಿ ಮಾಡಿ ಎರಡನೇ ಪದ ಮೈನಸ್ ಮೊದಲನೇ ಪದ ಮಾಡಿದಾಗ ನಮಗೆ ಸಿಗ್ತಾ ಇದೆ. ಎರಡನೇ ಪದ ಇಲ್ಲಿ -1 ಇದೆ, ಈ ಮೈನಸ್ ಮೊದಲನೇ ಪದ ಅದು -3. ಯಾವಾಗ ಈ ರೀತಿ ಮೈನಸ್ ಅಂತ ನಿಮಗೆ ಬರುತ್ತದೆ ಪದಗಳಲ್ಲಿ, ಅವುಗಳನ್ನು ನೀವು ಆವರಣದ ಒಳಗೆ ಇಡಬೇಕಾಗುತ್ತದೆ. ಈ ರೀತಿ ಇದನ್ನು ಬಿಡಿಸಿಕೊಂಡಾಗ ನಮಗೆ ಡಿ ನ ಬೆಲೆಯು 2 ಅಂತ ಸಿಗ್ತಾ ಇದೆ. ಇದನ್ನು ಉಪಯೋಗಿಸಿಕೊಂಡು ನಾವು ಸೂತ್ರದ ಸಹಾಯದಿಂದ ಅದು an = a + n - 1 × d. ಈ ಸೂತ್ರದಲ್ಲಿ ಎಲ್ಲ ಬೆಲೆಗಳನ್ನು ನಾವು ಆದೇಶಿಸಿದಾಗ ನಮಗೆ n ಜಾಗದಲ್ಲಿ 10 ಅಂತ ತುಂಬ್ತಾ ಇದ್ದೀವಿ, a ಜಾಗದಲ್ಲಿ -3, n ಜಾಗದಲ್ಲಿ 10 ಮತ್ತು d ಜಾಗದಲ್ಲಿ 2. ಇದನ್ನು ನಾವು ಸುಲಭೀಕರಿಸಿದಾಗ -3 10 - 1 ಇದು 9 ಅಂತ ಸಿಗ್ತದೆ. 9 × 2 18. -3 + 18 ಇದು ನಮಗೆ 15 ಅಂತ ಸಿಗ್ತಾ ಇದೆ. ಹೀಗಾಗಿ ಸರಿಯಾದ ಉತ್ತರ ಆಪ್ಷನ್ ಡಿ 15. ಆರನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ n ನೇ ಪದ an = 7 - 4n ಆದರೆ ಶ್ರೇಣಿಯಲ್ಲಿನ ಸಾಮಾನ್ಯ ವ್ಯತ್ಯಾಸ
ಎಷ್ಟು ಅಂತ ಕೇಳಲಾಗಿದೆ. ಇಲ್ಲಿ ನಮಗೆ ಗೊತ್ತಿದೆ ಈಗಾಗಲೇ ಸಾಮಾನ್ಯ ವ್ಯತ್ಯಾಸವನ್ನು ನಾವು ಕಂಡುಹಿಡಿಯಬೇಕಾದರೆ ನಮಗೆ ಎರಡನೇ ಪದ ಮತ್ತು ಮೊದಲನೇ ಪದ ಅವಶ್ಯಕತೆ ಇದೆ. ಹೀಗಾಗಿ ಈ ಒಂದು n ನೇ ಪದದ ಸೂತ್ರದಲ್ಲಿ ನಾವು n = 2 ಮತ್ತು n = 1 ಅಂತ ಬೆಲೆಯನ್ನು ಆದೇಶಿಸಿದಾಗ ನಮಗೆ ಎರಡನೇ ಪದ ಮತ್ತು ಮೊದಲನೇ ಪದ ಸಿಗುವುದು. ಅವುಗಳ ಸಹಾಯದಿಂದ ನಾವು ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯಬೇಕು. ಹೀಗಾಗಿ d = a2 - a1 ಅಂತ ನಮಗೆ ಈಗಾಗಲೇ ಗೊತ್ತಿದೆ. an = 7 - 4n ಇದು ನಮಗೆ ಕೊಡಲಾಗಿದೆ. a1 ಅಂದರೆ ಮೊದಲನೇ ಪದವನ್ನು ನಾವು ಕಂಡುಹಿಡಿಯುತ್ತಾ ಇದ್ದೀವಿ, ಅಂದರೆ n ಇದ್ದಲ್ಲಿ 1 ಅಂತ ನಾವು ತುಂಬುತ್ತಾ ಇದ್ದೀವಿ. 7 - 4 × 1 ಇದನ್ನು ಮಾಡಿದಾಗ ನಮಗೆ 3 ಅಂತ ಸಿಗ್ತಾ ಇದೆ, ಅಂದರೆ ಮೊದಲನೇ ಪದ 3 ಅಂತ ಸಿಗ್ತಾ ಇದೆ. ಅದೇ ರೀತಿ ಎರಡನೇ ಪದ -1 ಅಂತ ನಮಗೆ ಸಿಗ್ತಾ ಇದೆ. ಹೀಗಾಗಿ a2 - a1 ಮಾಡಿದಾಗ ನಮಗೆ ಸಾಮಾನ್ಯ ವ್ಯತ್ಯಾಸ d ಸಿಗುವುದು. a2 ಇದು -1 -3 -1 -3 ನಮಗೆ -4 ಅಂತ ಸಿಗ್ತಾ ಇದೆ. ಹೀಗಾಗಿ ಈ ಶ್ರೇಣಿಯ ಸಾಮಾನ್ಯ ಅಂತರ ಆಪ್ಷನ್ ಬಿ -4 ಇದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ 4, a, b, 28 ಪದಗಳು ಸಮಾಂತರ ಶ್ರೇಣಿಯಲ್ಲಿದ್ದರೆ b ಯ ಬೆಲೆಯು ಎಷ್ಟು ಅಂತೇಳಿ ಕೇಳಲಾಗಿದೆ. ಅಂದರೆ ಇಲ್ಲಿ ನಮಗೆ 4 ಪದಗಳನ್ನು ಕೊಡಲಾಗಿದೆ. ಇವುಗಳಲ್ಲಿ a ಮತ್ತು b ಮಧ್ಯದಲ್ಲಿರ್ತಕ್ಕಂಥ 2 ಪದಗಳನ್ನು ಕೊಟ್ಟಿಲ್ಲ. ಅದರಲ್ಲಿ b ಯ ಬೆಲೆಯನ್ನು ನಾವು ಕಂಡುಹಿಡಿಯಬೇಕು. ಈ ರೀತಿ ಪ್ರಶ್ನೆಯನ್ನು ಬಿಡಿಸಲು ಒಂದು ವಿಶೇಷವಾದ ಸೂತ್ರ ಇದೆ. ಅದು ಏನೆಂದರೆ d = ap - aq ಭಾಗಿಲೆ p - q. ಅಂದರೆ ಇಲ್ಲಿ ap aq ಅಂದರೆ ಏನು, p q ಅಂದರೆ ಏನು ಅಂತ ನೋಡೋಣ. ap ಇದು p ನೇ ಪದ, aq ಇದು q ನೇ ಪದ. ಅದೇ ರೀತಿ p ಇಲ್ಲಿ ನಾವು ಮೊದಲನೇ ಪದ ಅದನ್ನು p ಅನ್ನು 1 ಅಂತ ಆದೇಶಿಸ್ತಾ ಇದ್ದೀವಿ. q ನ 4 ಅಂತ ಆದೇಶ, ಅಂದರೆ 4ನೇ ಪದಕ್ಕೆ 4 ಅಂತ ಆದೇಶಿಸ್ತಾ ಇದ್ದೀವಿ. ap ಅಂದರೆ ಮೊದಲನೇ ಪದ, aq ಅಂದರೆ 4ನೇ ಪದ. ಅದೇ ಇಲ್ಲಿ p - q ಅಂದರೆ 1 - 4 ಅಂತ ನಾವು ಬರಿತಾ ಇದ್ದೀವಿ. ಹೀಗೆ ಮಾಡಿದಾಗ ನಮಗೆ ಸಾಮಾನ್ಯ ಅಂತರ d ನ ಬೆಲೆ ಸಿಗುತ್ತದೆ. ಅದರ ಸಹಾಯದಿಂದ ನಾವು ಸುಲಭವಾಗಿ b ಯ ಬೆಲೆಯನ್ನು ಕಂಡುಹಿಡಿಯಬಹುದು. ಈಗ ಮಾಡಿದಾಗ d ನಮಗೆ 8 ಅಂತ ಸಿಗ್ತಾ ಇದೆ. ಅದನ್ನು ಬಿಡಿಸಿಕೊಂಡಾಗ ಮೊದಲನೇ ಪದ ಅಂದರೆ ಎರಡನೇ ಪದ ಇಲ್ಲಿ a ಅಂತ ಇದೆ, ಅದು 4 + d. ನಿಮಗೆ ಈಗಾಗಲೇ ಗೊತ್ತಿರಬಹುದು, ಎರಡನೇ ಪದವು ಮೊದಲನೇ ಪದ ಪ್ಲಸ್ ಸಾಮಾನ್ಯ ಅಂತರ. ಹೀಗೆ ಮಾಡಿದಾಗ ನಮಗೆ ಎರಡನೇ ಪದ ಸಿಗ್ತದೆ, ಅದು a = 12. ಅದೇ ರೀತಿ ಮೂರನೇ ಪದ ಇಲ್ಲಿ b ಅಂತ ಇದೆ, b ಇದು ಎರಡನೇ ಪದ ಪ್ಲಸ್ ಸಾಮಾನ್ಯ ಅಂತರ. ಎರಡನೇ ಪದ ನಮಗೆ ಎಲ್ಲಿ ಸಿಕ್ಕಿದೆ 12 ಅಂತ, 12 ಪ್ಲಸ್ ಸಾಮಾನ್ಯ ಅಂತರ 8, 12 + 8 20 ಅಂತ ನಮಗೆ ಸಿಗ್ತಾ ಇದೆ. ಹೀಗಾಗಿ ಸರಿಯಾದ ಉತ್ತರ ಆಪ್ಷನ್ ಎ 20. 8ನೇ ಪ್ರಶ್ನೆ 2 ಸಮಾಂತರ ಶ್ರೇಣಿಗಳ ಸಾಮಾನ್ಯ ವ್ಯತ್ಯಾಸವು ಸಮನಾಗಿದೆ. ಮೊದಲ ಶ್ರೇಣಿಯ ಮೊದಲ ಪದವು 5 ಮತ್ತು ಎರಡನೇ ಶ್ರೇಣಿಯ ಮೊದಲ ಪದವು 8 ಆಗಿದ್ದರೆ ಆ ಶ್ರೇಣಿಗಳ ಮೂರನೇ ಪದಗಳ ವ್ಯತ್ಯಾಸವು ಎಷ್ಟು ಅಂತೇಳಿ ನಮಗೆ ಕೇಳಲಾಗಿದೆ. ಅಂದರೆ 2 ಬೇರೆ ಬೇರೆ ಶ್ರೇಣಿಗಳ ಸಾಮಾನ್ಯ ವ್ಯತ್ಯಾಸವು ಸಮನಾಗಿದೆ, ಆದರೆ ಆ 2 ಶ್ರೇಣಿಗಳಲ್ಲಿನ ಮೂರನೇ ಪದಗಳ ವ್ಯತ್ಯಾಸವನ್ನು ನಾವು ತೆಗೆದುಕೊಂಡಾಗ ಎಷ್ಟು ಉತ್ತರ ಬರುವುದು ಅಂತ ಕೇಳಲಾಗಿದೆ. ಈ ಪ್ರಶ್ನೆಯನ್ನು ಅತ್ಯಂತ ಜಾಗರೂಕತೆಯಿಂದ ನಾವು ಉತ್ತರಿಸಬೇಕಾಗುತ್ತದೆ. ಇಲ್ಲಿ 2 ಶ್ರೇಣಿಗಳ ಸಾಮಾನ್ಯ ಅಂತರ ಒಂದೇ ಆಗಿದೆ, ಅದನ್ನು ನಾವು x ಅಂತ ತೆಗೆದುಕೊಳ್ಳೋಣ. ಮತ್ತೆ ಮೊದಲ ಶ್ರೇಣಿಯ ಮೊದಲ ಪದವನ್ನು a11 ಅಂತ ನಾನು ಗುರುತಿಸ್ತಾ ಇದ್ದೀನಿ, ಅದನ್ನು 5 ಅಂತ ನಮಗೆ ಈಗಾಗಲೇ ಕೊಡಲಾಗಿದೆ. ಅದೇ ರೀತಿ ಎರಡನೇ ಶ್ರೇಣಿಯ ಮೊದಲ ಪದವನ್ನು 8 ಅಂತ ನಮಗೆ ಕೊಡಲಾಗಿದೆ. ಈಗ ನಾವು ಶ್ರೇಣಿಯ ಸಾಮಾನ್ಯ ಅಂತರವನ್ನು ತೆಗೆದುಕೊಂಡಾಗ ಮೊದಲನೇ ಪದ a ಅಂತ ಸಿಗುವುದು, ಎರಡನೇ ಪದ ಮೊದಲನೇ ಪದ ಪ್ಲಸ್ ಸಾಮಾನ್ಯ ಅಂತರ. ಅದೇ ರೀತಿ ಮೂರನೇ ಪದ ಮೊದಲನೇ ಪದ ಪ್ಲಸ್ ಸಾಮಾನ್ಯ ಪದದ 2ರಷ್ಟು. ಇದು ಮಾಡಿದಾಗ ಈ ರೀತಿ ಮಾಡಿದಾಗ ನಮಗೆ ಮೂರನೇ ಪದ ಸಿಗುವುದು. ಹೀಗೆ ಮಾಡಿದಾಗ ಮೊದಲ ಶ್ರೇಣಿಯ ಮೂರನೇ ಪದ ಮತ್ತು ಎರಡನೇ ಶ್ರೇಣಿಯ ಮೂರನೇ ಪದವನ್ನು ನಾವು ಮೊದಲಿಗೆ ಕಂಡುಹಿಡಿದುಕೊಳ್ಳಬೇಕು. ಆ ರೀತಿ ಮಾಡಿದಾಗ ಮೊದಲನೇ ಶ್ರೇಣಿಯ ಮೂರನೇ ಪದ ನಮಗೆ ಸಿಗ್ತಾ ಇದೆ. ಮೊದಲನೇ ಶ್ರೇಣಿಯ ಮೂರನೇ ಪದ a13 ಇದು ಮೊದಲನೇ ಪದ ಪ್ಲಸ್ 2 ಗುಣಿಲೆ ಸಾಮಾನ್ಯ ಅಂತರ. ಸಾಮಾನ್ಯ ಅಂತರವನ್ನು ನಾವು x ಅಂತ ತೆಗೆದುಕೊಂಡಿದ್ದೀವಿ. ಹೀಗಾಗಿ ಮೂರನೇ ಪದ ನಮಗೆ 5 + 2x ಅಂತ ಸಿಗ್ತಾ ಇದೆ. ಅದೇ ರೀತಿ ಎರಡನೇ ಶ್ರೇಣಿಯ ಮೂರನೇ ಪದ ಕೂಡ ನಮಗೆ 8 + 2x ಅಂತ ಸಿಗ್ತದೆ. ಈಗ ಈ 2 ಪದಗಳ ವ್ಯತ್ಯಾಸವನ್ನು ನಾವು ತೆಗೆದುಕೊಂಡಾಗ a13 - a23 ಇದು 5 + 2x - 8 + 2x ಅಂತ ನಮಗೆ ಸಿಗ್ತಾ ಇದೆ. ಇದನ್ನು ನಾವು ಬಿಡಿಸಿಕೊಂಡಾಗ ಇಲ್ಲಿ +2x - 2x ಇದು ಕ್ಯಾನ್ಸಲ್ ಆಗುವುದು, ಮತ್ತೆ 5 - 8 ಉಳಿಯುವುದು. ಆಗ 5 - 8 ಇದು ನಿಮಗೆ -3 ಅಂತ ಸಿಗ್ತಾ ಇದೆ. ಆದರೆ ಇಲ್ಲಿ ಆಪ್ಷನಲ್ಲಿ -3 ಉತ್ತರ ಇಲ್ಲ. ಯಾಕೆ ಈ ರೀತಿ ಆಗ್ತಾ ಇದೆ ಅಂದರೆ ನಾವು ಮೊದಲನೇ ಶ್ರೇಣಿಯ ಮೂರನೇ ಪದ ಮೈನಸ್ ಎರಡನೇ ಶ್ರೇಣಿಯ ಮೂರನೇ ಪದವನ್ನು ಮಾಡಿದ್ದೇವೆ. ಆದರೆ ಪ್ರಶ್ನೆಯಲ್ಲಿ
ಎರಡನೇ ಶ್ರೇಣಿಯ ಮೂರನೇ ಪದ ಮೈನಸ್ ಮೊದಲನೇ ಶ್ರೇಣಿಯ ಮೂರನೇ ಪದ ಅಂತ ಅವರು ತೆಗೆದುಕೊಂಡಿದ್ದಾರೆ. ಹೀಗಾಗಿ ಸರಿಯಾದ ಉತ್ತರ 3 ಅಂತ ಆಗುವುದು. ಆದ್ದರಿಂದ -3 ಅಥವಾ +3 ಈ ಎರಡೂ ಉತ್ತರಗಳು ಸರಿಯಾದ ಉತ್ತರವೇ ಆಗಿದೆ. ಈ ಪ್ರಶ್ನೆಯಲ್ಲಿ ಸರಿಯಾಗಿ ಅವರು ನಮೂದಿಸಿಲ್ಲ ಯಾವ ರೀತಿ ನಾವು ವ್ಯತ್ಯಾಸವನ್ನು ತೆಗೆದುಕೊಳ್ಳಬೇಕು ಅಂತ. ಹೀಗಾಗಿ ಸರಿಯಾದ ಉತ್ತರ -3 ಅಥವಾ +3. ಆದರೆ ಈ ಆಪ್ಷನ್ಗಳಲ್ಲಿ ಕೇವಲ +3 ಅಂತ ಕೊಟ್ಟಿರೋದ್ರಿಂದ ಸರಿಯಾದ ಉತ್ತರ +3 ಆಗುವುದು. ಅಂದರೆ ಆಪ್ಷನ್ ಬಿ +3. ಮುಂದಿನ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ ಮೊದಲ n ಪದಗಳ ಮೊತ್ತದ ಸೂತ್ರ Sn = 3n² + n. ಆದರೆ ಆ ಶ್ರೇಣಿಯ ಮೂರನೇ ಪದ ಎಷ್ಟು ಅಂತ ನಮಗೆ ಕೇಳಲಾಗಿದೆ. ಈ ರೀತಿ ಪ್ರಶ್ನೆಗಳನ್ನು ಉತ್ತರಿಸಬೇಕಾದರೆ ಒಂದು ಸುಲಭವಾದ ಸೂತ್ರವನ್ನು ನಾವು ಇಲ್ಲಿ ಉಪಯೋಗಿಸ್ತಾ ಇದ್ದೀವಿ. ಅಂದರೆ ಯಾವ ಶ್ರೇಣಿಯ n-ನೇ ಪದವನ್ನು ನಾವು ಕಂಡುಹಿಡಿಯಬೇಕು, ಅದು ಆ ಶ್ರೇಣಿಯ n ಪದಗಳವರೆಗಿನ ಮೊತ್ತ ಮೈನಸ್ ಆ ಶ್ರೇಣಿಯ n-1 ಪದಗಳವರೆಗಿನ ಮೊತ್ತಕ್ಕೆ ಸಮನಾಗಿರುತ್ತದೆ. ಅಂದರೆ an = Sn - Sn-1. ಅಂದರೆ ಉದಾಹರಣೆಗೆ ಇಲ್ಲಿ ನಾವು ಮೂರನೇ ಪದವನ್ನು ಕಂಡುಹಿಡಿಯಬೇಕು. ಅಂದರೆ ಈ 3 ಅಂದರೆ ಮೂರನೇ ಪದವನ್ನು ಕಂಡುಹಿಡಿಯಬೇಕಾದ್ರೆ ಮೂರನೇ ಪದಗಳವರೆಗಿನ ಮೊತ್ತ ಮೈನಸ್ n-1 ಅಂದರೆ 3 - 1 ಅಂದರೆ ಎರಡನೇ ಪದಗಳವರೆಗಿನ ಮೊತ್ತ. ಮೂರನೇ ಪದಗಳವರೆಗಿನ ಮೊತ್ತ ಮೈನಸ್ ಎರಡನೇ ಪದಗಳವರೆಗಿನ ಮೊತ್ತವನ್ನು ಮಾಡಿದಾಗ ನಮಗೆ ಮೂರನೇ ಪದ ಸಿಗುವುದು. ಇದನ್ನು ನಾವು ಒಂದು ಉದಾಹರಣೆ ಮೂಲಕ ತಿಳಿದುಕೊಳ್ಳೋಣ. ಉದಾಹರಣೆಗೆ ನಾನು ಇಲ್ಲೊಂದು ಶ್ರೇಣಿಯನ್ನು ತೆಗೆದುಕೊಳ್ತಾ ಇದ್ದೀನಿ. 2, 4, 6, 8 ಇದೊಂದು ಸುಲಭವಾದ ಶ್ರೇಣಿಯಾಗಿದೆ. ಇಲ್ಲಿ ಮೊದಲ 3 ಪದಗಳವರೆಗಿನ ಮೊತ್ತವನ್ನು ನಾನು ತೆಗೆದುಕೊಂಡಾಗ 2 + 4 + 6 ಇದು ನಮಗೆ 12 ಅಂತ ಸಿಗ್ತಾ ಇದೆ. ಇದನ್ನು ನಾನು ಸೂತ್ರದ ಮೂಲಕ ಬಿಡಿಸ್ತಾ ಇಲ್ಲ, ಬಟ್ ಅದೇ ಸುಲಭವಾಗಿ ಬಿಡಿಸ್ತಾ ಇದ್ದೀನಿ. ಅದೇ ರೀತಿ ಮೊದಲ 2 ಪದಗಳವರೆಗಿನ ಮೊತ್ತವನ್ನು ತೆಗೆದುಕೊಂಡಾಗ 2 + 4 ಇದು ನನಗೆ 6 ಅಂತ ಸಿಗ್ತಾ ಇದೆ. ಈ ಒಂದು ಶ್ರೇಣಿಯಲ್ಲಿ ಮೂರನೇ ಪದವನ್ನು ನಾನು ಕಂಡುಹಿಡಿಯಬೇಕಾದ್ರೆ E3 = ಈ ಸೂತ್ರದ ಪ್ರಕಾರ S3 - S3 - 1 ಅಂದರೆ ಎಷ್ಟು S3 - S2 ಅಂತ ಮಾಡಬೇಕು. S3 ನನಗೆ ಇಲ್ಲಿ 12 ಅಂತ ಸಿಗ್ತಾ ಇದೆ, ಮೈನಸ್ S2 ನನಗೆ ಇಲ್ಲಿ 6 ಅಂತ ಸಿಗ್ತಾ ಇದೆ. S3 - S2 ಮಾಡಿದಾಗ 6 ಅಂತ ಸಿಗ್ತಾ ಇದೆ. ನೀವು ಇಲ್ಲಿ ಗಮನಿಸಬಹುದು ಮೂರನೇ ಪದ 6 ಆಗಿದೆ. ಹೀಗಾಗಿ ಯಾವುದೇ ಒಂದು ಶ್ರೇಣಿಯಲ್ಲಿ n-ನೇ ಪದವನ್ನು ಕಂಡುಹಿಡಿಯಬೇಕಾದರೆ ಆ ಪದಗಳವರೆಗಿನ ಮೊತ್ತ ಮೈನಸ್ ಅದರ ಹಿಂದಿನ ಪದಗಳವರೆಗಿನ ಮೊತ್ತವನ್ನು ನೀವು ಕಂಡುಹಿಡಿಯಬೇಕು. ಆಗ ನಿಮಗೆ ಆ ಶ್ರೇಣಿಯ n-ನೇ ಪದ ಸಿಗುವುದು. ಇಲ್ಲಿ ನೋಡಬಹುದು n ಇದ್ದಲ್ಲಿ 3 ಇದೆ, ಇಲ್ಲಿ ಕೂಡ 3 ಇದೆ, 3 - 1 ಇದೆ. ಈ ರೀತಿ ನೀವು ಮಾಡಿದಾಗ n-ನೇ ಪದ ನಿಮಗೆ ಸಿಗುವುದು. ಆದ್ದರಿಂದ ಈ ಕೊಟ್ಟಿರ್ತಕ್ಕಂಥ 9ನೇ ಪ್ರಶ್ನೆಯಲ್ಲಿ ಮೊದಲು ನಾವು 3 ಪದಗಳವರೆಗಿನ ಮೊತ್ತವನ್ನು ಕಂಡುಹಿಡಿಯೋಣ. ನಂತರ ಅದೇ ರೀತಿ 2 ಪದಗಳವರೆಗಿನ ಮೊತ್ತವನ್ನು ಕಂಡುಹಿಡಿಯೋಣ. ಅವುಗಳ ವ್ಯತ್ಯಾಸವನ್ನು ತೆಗೆದುಕೊಂಡ ನಮಗೆ ಮೂರನೇ ಪದ ಸಿಗುವುದು. ಹೀಗಾಗಿ 3 ಪದಗಳವರೆಗಿನ ಮೊತ್ತ ನಮಗೆ 3 × 3² + 3 ಇದು 3² ಇದು 9, 9 × 3 27, 27 + 3 30 ಅಂತ ಸಿಗ್ತಾ ಇದೆ. ಅದೇ ರೀತಿ ಮೊದಲ 2 ಪದಗಳವರೆಗಿನ ಮೊತ್ತ 3 × 2² + 2 ಅಂತ ನಮಗೆ ಸಿಗ್ತದೆ. 2² ಇದು 4, 4 × 3 12 + 2 ಇದು 14 ಅಂತ ನಮಗೆ ಸಿಗ್ತದೆ. ಅಂದರೆ ಮೊದಲ 3 ಪದಗಳವರೆಗಿನ ಮೊತ್ತ 30, ಮೊದಲ 2 ಪದಗಳವರೆಗಿನ ಮೊತ್ತ 14 ಅಂತ ಸಿಗ್ತಾ ಇದೆ. ಆದ್ದರಿಂದ ಮೂರನೇ ಪದವು S3 - S2. ಆದ್ದರಿಂದ 30 - 14 ನಮಗೆ 16 ಅಂತ ಸಿಗ್ತಾ ಇದೆ. ಆದ್ದರಿಂದ ಸರಿಯಾದ ಉತ್ತರ ಆಪ್ಷನ್ ಬಿ 16. ಇಲ್ಲಿ ನೀವು ಗಮನಿಸಬಹುದು. 10ನೇ ಪ್ರಶ್ನೆ, 3x² - 3 × 2x - 4 = 0. ಈ ವರ್ಗ ಸಮೀಕರಣವನ್ನು ಆದರ್ಶ ರೂಪ ಅಂದರೆ ax² + bx + c = 0 ಇದಕ್ಕೆ ತಂದಾಗ ದೊರಕುವ ಸ್ಥಿರಾಂಕವು ಎಷ್ಟು ಅಂತ ನಮಗೆ ಕೇಳಲಾಗಿದೆ. ಇಲ್ಲಿ 4 ಆಯ್ಕೆಗಳನ್ನು ಕೊಡಲಾಗಿದೆ. ಮೊದಲಿಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಸಮೀಕರಣವನ್ನು ನಾವು ಬಿಡಿಸಿಕೊಂಡು ಅದನ್ನು ವರ್ಗ ಸಮೀಕರಣದ ಆದರ್ಶ ರೂಪ ಅಂದರೆ ಈ ರೀತಿ ಬರೆದುಕೊಳ್ಳಬೇಕು. ಅದು ಯಾವ ರೀತಿ ಅಂತ ನೋಡೋಣ. ಮೊದಲಿಗೆ ಈ ಸಮೀಕರಣವನ್ನು ಯಾವ ರೀತಿ ಕೊಟ್ಟಿದ್ದಾರೋ ಅದೇ ರೀತಿ ನಾನು ತೆಗೆದುಕೊಳ್ತಾ ಇದ್ದೀನಿ. ಇಲ್ಲಿ ಆವರಣದ ಹೊರಗಡೆ ಯಾವ ಪದ ಇದೆಯೋ ಅದನ್ನು ಆವರಣದ ಒಳಗಡೆ ನಾವು ಗುಣಿಸ್ತಾ ಇದ್ದೀವಿ. ಹಾಗೆ ಮಾಡಿದಾಗ 3x² ಅದೇ ರೀತಿ ಇರುವುದು ಮೈನಸ್ ಈ 3ಅನ್ನು ನಾವು ಈ 2 ಪದಗಳೊಂದಿಗೆ ಗುಣಿಸಬೇಕು. ಅದು -3 × 2x ಈ ಮೈನಸ್ ಮತ್ತೆ ಅದೇ ರೀತಿ ಬರುತ್ತದೆ. -3 × -4 ಇಲ್ಲಿ ನಾವು ಮಾಡ್ತಾ ಇದ್ದೀವಿ. ಹಾಗೆ ಮಾಡಿದಾಗ ನಮಗೆ 3x² + 3 × 2 6x ಪ್ಲಸ್ 4 × 3 ಮೈನಸ್ ಇಂಟು ಮೈನಸ್ ಇದು ಪ್ಲಸ್ ಅಂತ ಸಿಗ್ತದೆ. 4 × 3 ಇದು 12 ಅಂತ ಆಗ್ತದೆ. ಇಲ್ಲಿ ನೀವು ನೋಡಬಹುದು ಈಗ ನಮಗೆ ಒಂದು ವರ್ಗ ಸಮೀಕರಣದ ಆದರ್ಶ ರೂಪ ದೊರೆತಿದೆ. ಇದನ್ನು ನಾವು ಆದರ್ಶ ರೂಪದಲ್ಲಿ
ಆದೇಶಿಸಿದಾಗ ಅಂದರೆ ಆದರ್ಶ ರೂಪದ ಜೊತೆಗೆ ಹೋಲಿಸಿದಾಗ ನಮಗೆ ಸ್ಥಿರಾಂಕದ ಬೆಲೆ ಸಿ ಯ ಬೆಲೆಯು 12 ಅಂತ ಇಲ್ಲಿ ಸಿಗ್ತದೆ. ಹೀಗಾಗಿ ಸರಿಯಾದ ಉತ್ತರ 12, ಆಪ್ಷನ್ ಡಿ 12. ಮುಂದಿನ ಪ್ರಶ್ನೆ, 2x - 3 × x + 5 = 0. ಈ ವರ್ಗ ಸಮೀಕರಣದ ಒಂದು ಮೂಲವು -5 ಆದಾಗ ಅದರ ಮತ್ತೊಂದು ಮೂಲವು ಎಷ್ಟು ಅಂತ ನಮಗೆ ಕೇಳಲಾಗಿದೆ. ನೀವು ಇಲ್ಲಿ ಗಮನಿಸಬಹುದು, ಎರಡು ಪದಗಳಿವೆ, 2x - 3 ಮತ್ತು x + 5. ಈ ಎರಡು ಪದಗಳ ಗುಣಲಬ್ಧವನ್ನು ನಾವು ಕಂಡುಹಿಡಿತಾ ಇದ್ದೀವಿ. ಇವಾಗ ಈಗಾಗಲೇ ಗೊತ್ತಿರಬಹುದು, ಎರಡು ಪದಗಳ ಗುಣಲಬ್ಧವು 0 ಆದಾಗ ಆ ಎರಡೂ ಪದಗಳಲ್ಲಿ ಯಾವುದಾದ್ರೂ ಒಂದು ಪದ 0 ಆಗಿರಬೇಕು. ಹೀಗಾಗಿ ನಾವು ಇದನ್ನು ತೆಗೆದುಕೊಂಡಾಗ 2x - 3 ಇದು 0 ಆಗಿರಬೇಕು, ಅಥವಾ x + 5 ಇದು 0 ಆಗಿರಬೇಕು. ಮೊದಲಿಗೆ ನಾವು 2x - 3 = 0 ಅನ್ನು ತೆಗೆದುಕೊಳ್ಳೋಣ. ಅಂದರೆ ಈ ಪದ 0 ಇದೆ ಅಂತ ನಾವು ತೆಗೆದುಕೊಂಡಾಗ ನಮಗೆ x ನ ಬೆಲೆ, ಇದನ್ನು ಬಿಡಿಸಿಕೊಂಡಾಗ ನಮಗೆ x ನ ಬೆಲೆ 3/2 ಅಂತ ಸಿಗ್ತದೆ. ಹೀಗಾಗಿ x = 3/2 ಇದು ಸರಿಯಾದ ಉತ್ತರ. ಆಪ್ಷನ್ ಸಿ 3/2 ಸರಿಯಾದ ಉತ್ತರ. ಯಾಕೆಂದರೆ ಈ ಒಂದು ಪದ 0 ಆದರೆ, ಅಂದರೆ x + 5 = 0 ಆದರೆ ನಮಗೆ x ನ ಬೆಲೆ -5 ಅಂತ ಸಿಗ್ತದೆ. ಅದು ಈಗಾಗಲೇ ಒಂದು ಮೂಲ ಅಂತ ನಮಗೆ ಇದನ್ನು ಕೊಟ್ಟಿದ್ದಾರೆ. ಹೀಗಾಗಿ ಇನ್ನೊಂದು ಮೂಲ ಕಂಡುಹಿಡಿಯಲು ಇನ್ನೊಂದು ಪದವನ್ನು ನಾವು 0ಗೆ ಆದೇಶಿಸ್ತಾ ಇದ್ದೀವಿ. ಹೀಗಾಗಿ ಇದರಿಂದ ನಮಗೆ x ನ ಬೆಲೆ 3/2 ಅಂತ ಸಿಗ್ತಾ ಇದೆ. ಅಂದರೆ x ನ ಈ ಬೆಲೆಯನ್ನು ಈ ಸಮೀಕರಣದಲ್ಲಿ ಹಾಕಿದಾಗ ಉತ್ತರ 0 ಅಂತ ಸಿಗುತ್ತದೆ. ಅದೇ ರೀತಿ x ನ ಬೆಲೆಯನ್ನು -5 ಅಂತ ಹಾಕಿದಾಗ ಕೂಡ ನಮಗೆ ಈ ಸಮೀಕರಣದ ಬೆಲೆ 0 ಅಂತ ಸಿಗ್ತದೆ. x ನ ಯಾವ ಬೆಲೆಯನ್ನು ಒಂದು ವರ್ಗ ಸಮೀಕರಣದಲ್ಲಿ ಆದೇಶಿಸಿದಾಗ ಆ ವರ್ಗ ಸಮೀಕರಣದ ಬೆಲೆಯು 0 ಅಂತ ನಮಗೆ ಸಿಗುವುದು, ಅದನ್ನು ಆ ಸಮೀಕರಣದ ಮೂಲ ಅಂತ ನಾವು ಕರಿತೀವಿ. ಹೀಗಾಗಿ ಯಾವಾಗಲೂ ಒಂದು ವರ್ಗ ಸಮೀಕರಣವು ಎರಡು ಮೂಲಗಳನ್ನು ಹೊಂದಿರುತ್ತದೆ. ಮೊದಲನೇ ಮೂಲ -5 ಅಂತ ನಮಗೆ ಈಗಾಗಲೇ ಕೊಡಲಾಗಿದೆ. ಅದೇ ರೀತಿ ಎರಡನೇ ಮೂಲವನ್ನು ನಾವು ಈ ರೀತಿ ಕಂಡುಹಿಡಿಯಬಹುದು. ಆದ್ದರಿಂದ ಸರಿಯಾದ ಉತ್ತರ ಆಪ್ಷನ್ ಸಿ 3/2. ಮುಂದಿನ ಪ್ರಶ್ನೆ, x² - 2x + 1 = 0. ಈ ವರ್ಗ ಸಮೀಕರಣದ ಮೂಲಗಳ ಸ್ವಭಾವವು ನಮಗೆ 4 ಆಯ್ಕೆಗಳನ್ನು ಕೊಡಲಾಗಿದೆ. ಯಾವ ರೀತಿ ಇದೆ ಅಂತ ಹೇಳಬೇಕು. ಮೊದಲನೇ ಆಯ್ಕೆ, ಎರಡು ಸಮನಾದ ವಾಸ್ತವ ಮೂಲಗಳನ್ನು ಹೊಂದಿರುತ್ತದೆ, ಅಥವಾ ಎರಡು ಭಿನ್ನವಾದ ವಾಸ್ತವ ಹಾಗೂ ಭಾಗಲಬ್ಧ ಮೂಲಗಳನ್ನು ಹೊಂದಿರುತ್ತದೆ, ಅಥವಾ ಎರಡು ಭಿನ್ನವಾದ ವಾಸ್ತವ ಹಾಗೂ ಅಭಾಗಲಬ್ಧ ಮೂಲಗಳನ್ನು ಹೊಂದಿರುತ್ತದೆ, ಅಥವಾ ಯಾವುದೇ ವಾಸ್ತವ ಮೂಲಗಳನ್ನು ಹೊಂದಿರುವುದಿಲ್ಲ. ಯಾವಾಗ ನಮಗೆ ಒಂದು ವರ್ಗ ಸಮೀಕರಣವನ್ನು ಕೊಟ್ಟಿರುತ್ತಾರೋ ಆಗ ಆ ವರ್ಗ ಸಮೀಕರಣದ ಮೂಲಗಳ ಸ್ವಭಾವವನ್ನು ನಾವು ಕಂಡುಹಿಡಿಯಬೇಕಾದರೆ ಮೊದಲಿಗೆ ಈ ವರ್ಗ ಸಮೀಕರಣದ ಶೋಧಕದ ಬೆಲೆಯನ್ನು ನಾವು ಕಂಡುಹಿಡಿಯಬೇಕು. ಆ ಶೋಧಕದ ಬೆಲೆಯ ವರ್ತನೆಗೆ ಅನುಗುಣವಾಗಿ ನಾವು ಈ ವರ್ಗ ಸಮೀಕರಣದ ಮೂಲಗಳ ಸ್ವಭಾವವನ್ನು ಸುಲಭವಾಗಿ ಕಂಡುಹಿಡಿಯಬಹುದು. ಮನೆಯಾಗಿದ್ರೆ ಮೊದಲಿಗೆ ಈ ವರ್ಗ ಸಮೀಕರಣದ ಶೋಧಕದ ಬೆಲೆಯನ್ನು ಕಂಡುಹಿಡಿಯೋಣ. ಅದಕ್ಕೆ ನಮಗೆ ಬೇಕಾಗಿರತಕ್ಕಂಥ a ನ ಬೆಲೆಯು 1 ಇದೆ, ಅಂದರೆ x² ನ ಗುಣಕಾರಿಯು ಏನೂ ಇಲ್ಲ ಅಂದರೆ 1 ಅಂತ ನಾವು ತೆಗೆದುಕೊಳ್ತಾ ಇದ್ದೀವಿ, ಅದು a. ಅದೇ ರೀತಿ x ನ ಗುಣಕಾರಿಯನ್ನು ನಾವು b ಅಂತ ತೆಗೆದುಕೊಳ್ತಾ ಇದ್ದೀವಿ, ಅದರ ಬೆಲೆ ನಮಗೆ -2 ಅಂತ ಸಿಗ್ತಾ ಇದೆ. c ನ ಬೆಲೆಯು 1 ಅಂತ ನಮಗೆ ಸಿಗ್ತಾ ಇದೆ. ನಿಮಗೆ ಈಗಾಗಲೇ ಗೊತ್ತಿರಬಹುದು ಶೋಧಕದ ಸೂತ್ರ b² - 4ac. ಈ ಎಲ್ಲ ಬೆಲೆಗಳನ್ನು ಈ ಒಂದು ಸೂತ್ರದಲ್ಲಿ ಆದೇಶಿಸಿದಾಗ ನಮಗೆ 0 ಅಂತ ಸಿಗ್ತಾ ಇದೆ. ನಿಮಗೆ ಈಗಾಗಲೇ ಗೊತ್ತಿರಬಹುದು ಶೋಧಕದ ಬೆಲೆ 0ಗೆ ಸಮನಾಗಿದ್ದರೆ ನಮಗೆ ಎರಡು ಸಮನಾದ ವಾಸ್ತವ ಮೂಲಗಳು ದೊರೆಯುತ್ತವೆ. ಇದನ್ನು ನೀವು ಯಾವಾಗಲೂ ನೆನಪಿನಲ್ಲಿಡಬೇಕು. ಅದೇ ರೀತಿ ಯಾವಾಗ ಶೋಧಕದ ಬೆಲೆಯು 0ಗಿಂತ ಜಾಸ್ತಿ ಆದಾಗ ಎರಡು ಭಿನ್ನವಾದ ವಾಸ್ತವ ಹಾಗೂ ಭಾಗಲಬ್ಧ ಮೂಲಗಳು ನಮಗೆ ಸಿಗುತ್ತವೆ. ಅದೇ ರೀತಿ ಶೋಧಕದ ಬೆಲೆ 0ಗಿಂತ ಕಡಿಮೆಯಾದಾಗ, ಅಂದರೆ ಯಾವಾಗ ನಾವು ಋಣಾತ್ಮಕ ಸಂಖ್ಯೆಗಳು ಶೋಧಕದ ಬೆಲೆ ಬರುವುದು, ಆಗ ಎರಡು ಭಿನ್ನವಾದ ವಾಸ್ತವ ಹಾಗೂ ಅಭಾಗಲಬ್ಧ ಮೂಲಗಳು ನಮಗೆ ಸಿಗುತ್ತದೆ. ಎಲ್ಲ ವರ್ಗ ಸಮೀಕರಣಗಳು ಒಂದಲ್ಲ ಒಂದು ಮೂಲಗಳನ್ನು ಹೊಂದಿರುತ್ತದೆ. ಆದ್ದರಿಂದ ಆಪ್ಷನ್ ಡಿ ಇದು ಸರಿಯಾದ ಉತ್ತರ ಅಲ್ಲ. ಹೀಗಾಗಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ, ಎರಡು ಸಮನಾದ ವಾಸ್ತವ ಮೂಲಗಳನ್ನು ಹೊಂದಿರುತ್ತದೆ. ಮುಂದಿನ ಪ್ರಶ್ನೆ, ಎರಡು ಕ್ರಮಾನುಗತ ಬೆಸ ಸಂಖ್ಯೆಗಳ ವರ್ಗಗಳ ಮೊತ್ತ 384. ಈ ಹೇಳಿಕೆಯನ್ನು ಗಣಿತ ಸಮೀಕರಣ ರೂಪದಲ್ಲಿ ಬರೆದಾಗ ಯಾವ ರೀತಿ ಬರೆಯಬಹುದು ಅಂತ ನಮಗೆ ಇಲ್ಲಿ ಕೇಳಲಾಗಿದೆ. ಎರಡು ಕ್ರಮಾನುಗತ ಬೆಸ ಸಂಖ್ಯೆಗಳನ್ನು ನಾವು ಯಾವ ರೀತಿ ಬರೆಯಬಹುದು ಅಂತ ನೋಡೋಣ. ಇಲ್ಲಿ 4 ಆಪ್ಷನ್ಗಳನ್ನು ಕೊಡಲಾಗಿದೆ. ಇದರಲ್ಲಿನ ಸರಿಯಾದ ಉತ್ತರ ನಾವು ಕಂಡುಹಿಡಿಯಬೇಕು. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಅಂತ ನಮಗೆ ಸಿಗ್ತಾ ಇದೆ. ಯಾವಾಗೂ ನೆನಪಿನಲ್ಲಿ ಒಂದು ಬೆಸ ಸಂಖ್ಯೆಯನ್ನು ನಾವು x ಅಂತ ತೆಗೆದುಕೊಂಡಾಗ ಮುಂದಿನ ಬೆಸ ಸಂಖ್ಯೆ x + 2 ಆಗಿರಬಹುದು. ಯಾಕೆಂದರೆ ಬೆಸ ಸಂಖ್ಯೆ ನಿಮಗೆ ಈಗಾಗಲೇ ಗೊತ್ತಿದೆ 1, 3, 5, 7. ನಿಮಗೆ ಈಗಾಗಲೇ ಗೊತ್ತಿರಬಹುದು ಒಂದು ಬೆಸ ಸಂಖ್ಯೆಯನ್ನು x ಅಂತ ತೆಗೆದುಕೊಂಡಾಗ ಮುಂದಿನ ಬೆಸ ಸಂಖ್ಯೆಯು x + 2 ಅಂತ ನಮಗೆ ಸಿಗುತ್ತದೆ. ಅವುಗಳ ವರ್ಗಗಳ ಮೊತ್ತ ಮೊದಲನೇ ಬೆಸ ಸಂಖ್ಯೆಯ ವರ್ಗ ಪ್ಲಸ್
ಎರಡನೇ ಬೆಸ ಸಂಖ್ಯೆಯ ವರ್ಗ, ಅವುಗಳ ವರ್ಗಗಳ ಮೊತ್ತ ಅದು 394ಕ್ಕೆ ಸಮನಾಗಿದೆ. ಇದನ್ನು ನಾವು ಈ ರೀತಿಯಾಗಿ ನಿರೂಪಿಸಬಹುದು. ನೆನಪಿನಲ್ಲಿಡಿ, ಮೊದಲ ಬೆಸ ಸಂಖ್ಯೆ x ಆದರೆ ಅದರ ಮುಂದಿನ ಬೆಸ ಸಂಖ್ಯೆ x+2 ಆಗುವುದು. ಹೀಗಾಗಿ ಅವುಗಳ ವರ್ಗವನ್ನು ತೆಗೆದುಕೊಂಡು ಅವುಗಳನ್ನು ಕೂಡಿಸಿದಾಗ ವರ್ಗಗಳ ಮೊತ್ತ ಅಂತ ನಮಗೆ ಸಿಗ್ತಾ ಇದೆ. ಇದು 394ಕ್ಕೆ ಸಮನಾಗಿದೆ. ಹೀಗಾಗಿ ಸರಿಯಾದ ಉತ್ತರ ಆಪ್ಷನ್ ಬಿ, x² + x+2 ಹೋಲ್ ಸ್ಕ್ವೇರ್ = 394. 14ನೇ ಪ್ರಶ್ನೆ, ಕೊಟ್ಟಿರುವ ಚಿತ್ರದಲ್ಲಿ ಆಂಗಲ್ ಬಿ ಇದು 90 ಡಿಗ್ರಿಗೆ ಸಮನಾಗಿದೆ. ಎ ಬಿ ಇದು 6 ಸೆಂಟಿಮೀಟರ್ ಇದೆ, ಬಿ ಸಿ 8 ಸೆಂಟಿಮೀಟರ್ ಇದೆ ಮತ್ತು ಎ ಸಿ 10 ಸೆಂಟಿಮೀಟರ್ ಇದೆ. ಆಗ ಸೈನ್ 90 - ಥೀಟಾದ ಬೆಲೆಯನ್ನು ನಿಮಗೆ ಕೇಳಲಾಗಿದೆ. ಇಲ್ಲಿ ನೆನಪಿನಲ್ಲಿ ಸೈನ್ ಥೀಟಾದ ಬೆಲೆಯನ್ನು ನಿಮಗೆ ಕೇಳಲಾಗಿಲ್ಲ, ಸೈನ್ 90 - ಥೀಟಾದ ಬೆಲೆಯನ್ನು ನಿಮಗೆ ಕೇಳಿದ್ದಾರೆ. ಇದನ್ನು ಯಾವ ರೀತಿ ಉತ್ತರಿಸಬೇಕಂದ್ರೆ, ನಿಮಗೆ ಈಗಾಗಲೇ ಗೊತ್ತಿದೆ ಸೈನ್ 90 - ಥೀಟಾ, ಇದನ್ನು ನಾವು ಕಾಸ್ ಥೀಟಾ ಅಂತ ಬರೀಬಹುದು. ಹೀಗಾಗಿ ಇಲ್ಲಿ ನಿಮಗೆ ಇಂಡೈರೆಕ್ಟ್ ಆಗಿ ಕಾಸ್ ಥೀಟಾದ ಬೆಲೆಯನ್ನು ಕೇಳಲಾಗಿದೆ, ಅದನ್ನು ನಾವು ಕಂಡುಹಿಡಿಯಬೇಕು. ಕಾಸ್ ಥೀಟಾ ನಿಮಗೆ ಈಗಾಗಲೇ ಗೊತ್ತಿದೆ, BC/AC ಅಂತ ನಾವು ಅದನ್ನು ತೆಗೆದುಕೊಳ್ತೀವಿ. BC/AC ತೆಗೆದುಕೊಂಡಾಗ 8/10. ಹೀಗಾಗಿ ಸರಿಯಾದ ಉತ್ತರ ಆಪ್ಷನ್ ಡಿ, 8/10. ನೆನಪಿನಲ್ಲಿ ಸೈನ್ ಥೀಟಾದ ಬೆಲೆಯನ್ನು ಕೇಳಿಲ್ಲ, ಕಾಸ್ ಥೀಟಾದ ಬೆಲೆಯನ್ನು ನಿಮಗೆ ಇಂಡೈರೆಕ್ಟ್ ಆಗಿ ಸೈನ್ 90 - ಥೀಟಾ ಅಂತ ಕೇಳಿದ್ದಾರೆ. ಹೀಗಾಗಿ ಸರಿಯಾದ ಉತ್ತರ 8/10. ಮುಂದಿನ ಪ್ರಶ್ನೆ, 2 sin 2θ = √3 ಆದಾಗ ಥೀಟಾದ ಬೆಲೆಯು ಎಷ್ಟು ಅಂತ ನಿಮಗೆ ಕೇಳಲಾಗಿದೆ. ಈ ಒಂದು ಪ್ರಶ್ನೆಯನ್ನು ನಾವು ಯಾವ ರೀತಿ ಕೊಡಲಾಗಿದೆ ಅದೇ ರೀತಿ ಮೊದಲಿಗೆ ಬರೆದುಕೊಳ್ಳೋಣ. ಇಲ್ಲಿ 2 sin 2θ = √3. ಈಗ ನಾವು ಥೀಟಾದ ಬೆಲೆಯನ್ನು ಕಂಡುಹಿಡಿಯಬೇಕು. ಯಾವ ರೀತಿ ಅಂತ ನೋಡೋಣ. ಮೊದಲಿಗೆ ಈ ಎರಡನ್ನು ನಾನು ಮೊದಲಿಗೆ ಕೇವಲ ಇಲ್ಲಿ ಥೀಟಾದ ಬೆಲೆಯನ್ನು ಇಟ್ಟು ಉಳಿದ ಎಲ್ಲ ಬೆಲೆಗಳು ನಾನು ಈ ಕಡೆ ತೆಗೆದುಕೊಳ್ಬೇಕು ಅಂತ ಇಷ್ಟಪಡ್ತೀನಿ. ಹೀಗೆ ಮಾಡಿದಾಗ sin 2θ ಇದು ನನಗೆ √3/2 ಅಂತ ಸಿಗ್ತದೆ. ಇಲ್ಲಿ ಗುಣಾಕಾರ ಇದ್ದಿದ್ದು ಕೆಳಗಡೆ ಈಕ್ವಲ್ ಚಿಹ್ನೆಯ ಬಲಗಡೆ ಹೋದಾಗ ಅದು ಭಾಗಾಕಾರ ಆಗುವುದು. ಹೀಗಾಗಿ sin 2θ ಇದು √3/2 ಅಂತ ನನಗೆ ಸಿಗ್ತಾ ಇದೆ. ಈ ಒಂದು ನಮ್ಮ ಸಮೀಕರಣವನ್ನು ನಾನು ನಮ್ಮ ಸ್ಟ್ಯಾಂಡರ್ಡ್ ಆ್ಯಂಗಲ್ಗೆ ಹೋಲಿಸಿದಾಗ, ಅಂದರೆ ಸೈನ್ನ ಯಾವ ಡಿಗ್ರಿಗೆ √3/2 ಅಂತ ಉತ್ತರ ಬರುತ್ತದೆ ಅಂತ ನಾವು ನೋಡಿದಾಗ ನಮಗೆ ಸಿಗುವುದು ಸೈನ್ 60 ಇದ್ದಾಗ √3/2 ಅಂತ ನಮಗೆ ಉತ್ತರ ಸಿಗುತ್ತದೆ. ಈ ಎರಡು ಸಮೀಕರಣಗಳನ್ನು ನಾವು ಹೋಲಿಸಿದಾಗ ನಮಗೆ ಗೊತ್ತಾಗುವುದೇನೆಂದರೆ, ಯಾವಾಗ 2θದ ಬೆಲೆಯು 60 ಡಿಗ್ರಿ ಇರುವುದು ಆಗ ಸೈನ್ 2θದ ಬೆಲೆಯು √3/2 ಅಂತ ಇರುವುದು. ಹೀಗಾಗಿ 2θ ಇದು 60 ಡಿಗ್ರಿಗೆ ಸಮನಾಗಿರಬೇಕು. ಆದ್ದರಿಂದ ಥೀಟಾ ಇದು 60/2 ಅಂದರೆ 30 ಡಿಗ್ರಿಗೆ ಸಮನಾಗಿರಬೇಕು. ಆದ್ದರಿಂದ ಸರಿಯಾದ ಉತ್ತರ ಥೀಟಾ = 30 ಡಿಗ್ರಿ. ಅಂದರೆ ಥೀಟಾ = 30 ಡಿಗ್ರಿ ಯಾವಾಗ ಆಗುತ್ತದೆಯೋ, ಅಂದರೆ 30 ಡಿಗ್ರಿ ಥೀಟಾ ಅಂತ ನಾನು ಈ ಜಾಗದಲ್ಲಿ ಆದೇಶಿಸಿದಾಗ ನನಗೆ ಉತ್ತರ √3 ಅಂತ ಸಿಗುತ್ತದೆ. ಅದನ್ನು ನಾವು ಪರೀಕ್ಷಿಸಿ ನೋಡೋಣ. ಇಲ್ಲಿ ಥೀಟಾವನ್ನು ನಾನು ಇಲ್ಲಿ 30 ಡಿಗ್ರಿ ಅಂತ ಹಾಕ್ತಾ ಇದ್ದೀನಿ. ಆಗ 2 ಗುಣಿಲೆ ಸೈನ್ 2 × 30 2 × 30 ಸೈನ್ 60 ಅಂತ ನಮಗೆ ಸಿಗ್ತಾ ಇದೆ. ನಿಮಗೆ ಈಗಾಗಲೇ ಗೊತ್ತಿದೆ ಸೈನ್ 60ಯ ಬೆಲೆ √3/2. 2 ಗುಣಿಲೆ √3/2 2 ಕ್ಯಾನ್ಸಲ್ ಆಗುವುದು. ಉತ್ತರ ನಮಗೆ √3 ಅಂತ ಸಿಗುವುದು. ಹೀಗಾಗಿ ಥೀಟಾದ ಬೆಲೆಯು 30 ಡಿಗ್ರಿ. ಆಪ್ಷನ್ ಸಿ 30 ಡಿಗ್ರಿ. ಮುಂದಿನ ಪ್ರಶ್ನೆ, ಓ ಕೇಂದ್ರವುಳ್ಳ ವೃತ್ತದಲ್ಲಿ ಎಸಿಯು ವೃತ್ತ ಸ್ಪರ್ಶಕ ಎ ಸ್ಪರ್ಶ ಬಿಂದು, OC ಇದು 4 ಸೆಂಟಿಮೀಟರ್, ಆಂಗಲ್ ACO ಇದು 30 ಡಿಗ್ರಿ ಇದೆ. ಆದಾಗ ವೃತ್ತದ ತ್ರಿಜ್ಯದ ಉದ್ದವು ಡ್ಯಾಶ್ ಅಂತ ಇಲ್ಲಿ ನಮಗೆ ಕೇಳಲಾಗಿದೆ. ಇಲ್ಲಿ ನೀವು ಗಮನಿಸಬಹುದು, ಇಲ್ಲಿ ಈ ವೃತ್ತದಲ್ಲಿ OA ಇದು ವೃತ್ತದ ತ್ರಿಜ್ಯವಾಗಿದೆ. ಹೀಗಾಗಿ ನಮಗೆ OAದ ಬೆಲೆಯನ್ನು ಇಲ್ಲಿ ಕೇಳಲಾಗಿದೆ. ಇಲ್ಲಿ ನೀವು ನೋಡ್ಬೋದು, ಯಾವಾಗ ಒಂದು ಬಾಹ್ಯ ಬಿಂದುವಿನ ವೃತ್ತಕ್ಕೆ ಸ್ಪರ್ಶಕವನ್ನು ಎಳೆದಾಗ ಆ ಸ್ಪರ್ಶಕವು ತ್ರಿಜ್ಯದ ಜೊತೆಗೆ ಲಂಬಕೋನದಲ್ಲಿರುತ್ತದೆ. ಹೀಗಾಗಿ ಇಲ್ಲಿ ನಮಗೆ ಇಲ್ಲಿ 90 ಡಿಗ್ರಿ ಅಂತ ಸಿಗ್ತದೆ. ಇದನ್ನು ನಾವು ಒಂದು ತ್ರಿಭುಜದ ರೂಪದಲ್ಲಿ ನೋಡಿದಾಗ ಇದು ನಮಗೆ ಒಂದು ಲಂಬಕೋನ ತ್ರಿಭುಜದ ರೂಪದಲ್ಲಿ ಕಾಣಿಸ್ತಾ ಇದೆ. ಹೀಗಾಗಿ ಇಲ್ಲಿ ನಾವು ತ್ರಿಕೋನಮಿತಿಯನ್ನು ಉಪಯೋಗಿಸಿಕೊಂಡು OAದ ಬೆಲೆಯನ್ನು ನಾವು ಕಂಡುಹಿಡಿಯಬಹುದು. ನಿಮಗೆ ಈಗಾಗಲೇ ಗೊತ್ತಿದೆ, ಯಾವಾಗ ನಾವು ಸೈನ್ ತ್ರಿಕೋನಮಿತಿಯನ್ನು ಉಪಯೋಗಿಸಿಕೊಂಡಾಗ ಅದು ಈ OA/OCಗೆ ಸಮನಾಗಿರುತ್ತದೆ. ಹೀಗಾಗಿ ನಮಗೆ OAದ ಬೆಲೆ ಬೇಕಾಗಿದೆ. ಸೈನ್ ಥೀಟಾ ಇದು OA/OC ಅಂತ ಸಿಗ್ತದೆ. ನಮಗೆ ಗೊತ್ತಿದೆ ಸೈನ್ ಥೀಟಾ ಜಾಗದಲ್ಲಿ ಇಲ್ಲಿ 30 ಡಿಗ್ರಿ ಅಂತ ಇದೆ. ಅದನ್ನು ನಾವು ಆದೇಶಿಸಿದಾಗ
ಒ ಎ ಬೆಲೆಯು ನಮಗೆ ಬೇಕಾದಾಗ ಒ ಎನ ಇಲ್ಲೇ ಇಟ್ಟು ಒ ಸಿ ಅನ್ನು ನಾನು ಸೈನ್ ಥೀಟಾದ ಪಕ್ಕದಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದೀನಿ. ಒ ಎ ಇಸ್ ಈಕ್ವಲ್ ಟು ಸೈನ್ ಥೀಟಾ ಇಂಟು ಒ ಸಿ. ನಮಗೆ ಒ ಸಿ ಬೆಲೆ ಈಗಾಗಲೇ ಗೊತ್ತಿದೆ. ಥೀಟಾ ಜಾಗದಲ್ಲಿ 30 ಹಾಕಿದಾಗ ಸೈನ್ 30 ಅಂತ ಸಿಗುವುದು. ಸೈನ್ 30ರ ಬೆಲೆ ಕೂಡ ನಮಗೆ ಈಗಾಗಲೇ ಗೊತ್ತಿದೆ. ಹೀಗಾಗಿ ಒ ಎ ಇಸ್ ಈಕ್ವಲ್ ಟು ಸೈನ್ 30 ಇಂಟು ಒ ಸಿ ಬೆಲೆ 4 ಇದೆ. ಒ ಎ ಇಸ್ ಈಕ್ವಲ್ ಟು ಸೈನ್ 30, ಇದರ ಬೆಲೆಯು 1/2 ಅಂತ ನಮಗೆ ಗೊತ್ತಿದೆ. 1/2 ಗುಣಿಲೆ 4. ಹೀಗಾಗಿ ಒ ಎದ ಬೆಲೆ ನಮಗೆ 2 ಸೆಂಟಿಮೀಟರ್ ಅಂತ ಸಿಗ್ತಾ ಇದೆ. ಹೀಗಾಗಿ ಸರಿಯಾದ ಉತ್ತರ ಆಪ್ಷನ್ ಸಿ 2 ಸೆಂಟಿಮೀಟರ್. ಮುಂದಿನ ಪ್ರಶ್ನೆ, ಸೈನ್ ಥೀಟಾ ಇದು x/y ಆದರೆ ಕಾಸ್ ಥೀಟಾದ ಬೆಲೆಯು ಎಷ್ಟು ಅಂತ ನಿಮಗೆ ಕೇಳಲಾಗಿದೆ. ನೆನಪಿನಲ್ಲಿಡಿ, ಸೈನ್ ಥೀಟಾ ಯಾವಾಗಲೂ ಈ ಒಂದು ನಾವು ತ್ರಿಭುಜವನ್ನೇ ತೆಗೆದುಕೊಂಡಾಗ ಒ ಎ ಭಾಗಿಲೆ ಒ ಸಿ ಅಂತ ಆಗ್ಬೋದು. ಅಂದರೆ ಒ ಸಿ ಇದು ವಿಕರ್ಣ, ಅಂದರೆ ಯಾವಾಗಲೂ ಸೈನ್ ಥೀಟಾದ ಈ ಕೆಳಗಿನ ಭಾಗದಲ್ಲಿ ಏನು ಬರುವುದು ಇದು y, ಇದು ವಿಕರ್ಣವಾಗಿರುತ್ತದೆ. ಅದೇ ರೀತಿ ಕಾಸ್ ಥೀಟಾದ ಕೂಡ ಎ ಸಿ ಭಾಗಿಲೆ ಒ ಸಿ ಅಂತ ಸಿಗುತ್ತದೆ. ಅಂದರೆ ಛೇದದ ಭಾಗದಲ್ಲಿ ಸೈನ್ ಥೀಟಾದಲ್ಲೂ ಕೂಡ ನಮಗೆ y ಅಂತಾನೆ ಇರಬೇಕು. ಅದನ್ನು ನಾವು ಗಮನಿಸಿದರೆ ಆಪ್ಷನ್ ಡಿ ಅಂತ ನಮಗೆ ಉತ್ತರ ನೇರವಾಗಿ ಸಿಗ್ತಾ ಇದೆ. ಇದನ್ನು ನಾವು ಗಣಿತದ ರೂಪದಲ್ಲಿ ಬಿಡಿಸಿದಾಗಲೂ ಕೂಡ ಯಾವ ರೀತಿ ಉತ್ತರವನ್ನು ಪಡಿಬಹುದು ಅಂತ ನೋಡೋಣ. ಈ ಒಂದು ತ್ರಿಭುಜದಲ್ಲಿ ಇಲ್ಲಿ ನೀವು ಗಮನಿಸಬಹುದು ಸೈನ್ ಥೀಟಾದ ಬೆಲೆಯನ್ನು ಕೊಡಲಾಗಿದೆ. ಅಂದರೆ ಎ ಬಿ ಬೆಲೆ x ಇದೆ, ಎ ಸಿ ಬೆಲೆ y ಅಂತ ಇದೆ. ಎ ಬಿ ಭಾಗಿಲೆ ಎ ಸಿ ಮಾಡಿದಾಗ ನಮಗೆ ಸೈನ್ ಥೀಟಾ ಅಂತ ಸಿಗುತ್ತದೆ. ಅದೇ ರೀತಿ ಇದನ್ನು ನಾವು ಪೈಥಾಗೋರಸ್ನ ಪ್ರಮೇಯದ ಪ್ರಕಾರ ಬಿಡಿಸಿಕೊಂಡಾಗ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಇದು ಎ ಸಿ ಸ್ಕ್ವೇರ್ಗೆ ಸಮನಾಗಿರುತ್ತದೆ. ಆದ್ದರಿಂದ ಬಿ ಸಿ ಸ್ಕ್ವೇರ್ನ ಬೆಲೆ ನಾವು ಕಂಡುಹಿಡಿಯಬೇಕು. ಮೊದಲಿಗೆ ಬಿ ಸಿ ಸ್ಕ್ವೇರ್ ಇದು ಎ ಸಿ ಸ್ಕ್ವೇರ್ ಮೈನಸ್ ಎ ಬಿ ಸ್ಕ್ವೇರ್ಗೆ ಸಮನಾಗಿರುತ್ತದೆ. ಆದ್ದರಿಂದ ಬಿ ಸಿಯು ಸ್ಕ್ವೇರ್ ರೂಟ್ ಆಫ್ ಎ ಸಿ ಸ್ಕ್ವೇರ್ ಮೈನಸ್ ಬಿ ಸಿ ಸ್ಕ್ವೇರ್. ಎ ಸಿ ಸ್ಕ್ವೇರ್ ಬೆಲೆ y ಇದೆ, ಎ ಬಿ ಸ್ಕ್ವೇರ್ ಬೆಲೆ x ಇದೆ. ಹೀಗಾಗಿ ಬಿ ಸಿ ಇದು y ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ನಮಗೆ ಸಿಗ್ತಾ ಇದೆ. ಆದ್ದರಿಂದ ಕಾಸ್ ಥೀಟಾ ಇಸ್ ಈಕ್ವಲ್ ಟು ಬಿ ಸಿ ಭಾಗಿಲೆ ಎ ಸಿ. ಬಿ ಸಿ ಬೆಲೆಯು ರೂಟ್ y ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್, ಎ ಸಿ ಬೆಲೆಯು y ಅಂತ ಇದೆ. ನಾನು ಈಗಾಗಲೇ ಹೇಳಿದ್ದೀನಿ ಆಪ್ಷನ್ ಡಿ ಸರಿಯಾದ ಉತ್ತರ ಬರುತ್ತದೆ ಅಂತ. ಯಾಕಂದರೆ ನೀವು ನೋಡ್ಬೋದು ಸೈನ್ ಥೀಟಾದ ಬೆಲೆಯು ಅಪೋಸಿಟ್ ಅಪಾನ್ ಹೈಪೋಟೆನಸ್, ಅಂದರೆ ಈ ಎ ಬಿ ಭಾಗಿಲೆ ವಿಕರ್ಣ ಎ ಸಿ. ಅದೇ ರೀತಿ ಕಾಸ್ ಥೀಟಾದ ಬೆಲೆಯು ಬಿ ಸಿ ಭಾಗಿಲೆ ವಿಕರ್ಣ, ಅಂದರೆ ಯಾವ ಒಂದು ಅನುಪಾತದ ಛೇದದ ಭಾಗದಲ್ಲಿ y ಇದೆಯೋ ಅದು ಕಾಸ್ ಥೀಟಾದ ಬೆಲೆಯನ್ನು ನಿರೂಪಿಸುವುದು ಈ 4 ಆಯ್ಕೆಗಳಲ್ಲಿ. ಆದರೆ ಕೇವಲ ಡಿ ಅಲ್ಲಿ ಡಿ ಆಪ್ಷನ್ನಲ್ಲಿ y ಅಂತ ಇದೆ. ಹೀಗಾಗಿ ಸರಿಯಾದ ಉತ್ತರ ಡಿ ಆಗಬಹುದು. ಇದನ್ನು ನಾವು ಬಿಡಿಸಿಕೊಂಡು ತೆಗೆದುಕೊಂಡಾಗ ಕೂಡ ಉತ್ತರ ನಮಗೆ ಡಿ ಅಂತಾನೆ ಸಿಗ್ತದೆ. ಹೀಗಾಗಿ ಸರಿಯಾದ ಉತ್ತರ ಆಪ್ಷನ್ ಡಿ ರೂಟ್ y ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಭಾಗಿಲೆ y ಅಂತ ನಮಗೆ ಸಿಗ್ತಾ ಇದೆ. ಮುಂದಿನ ಪ್ರಶ್ನೆ, ಸೈನ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 ಆದಾಗ ಕಾಸ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ರೇಸ್ ಟು 4a ಇದರ ಬೆಲೆಯು ಎಷ್ಟು ಅಂತ ನಮಗೆ ಕೇಳಲಾಗಿದೆ. ಇದೊಂದು ಅತ್ಯಂತ ಸುಲಭವಾಗಿರ್ತಕ್ಕಂಥ ಪ್ರಶ್ನೆ ಆಗಿದೆ. ಇದನ್ನು ನಾವು ಸೈನ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಈಕ್ವಲ್ ಟು 1 ಅದೇ ರೀತಿ ಬರೆದುಕೊಳ್ತಾ ಇದ್ದೀವಿ. ಮುಂದೆ ಇಲ್ಲಿ ನಾವು ಸೈನ್ ಸ್ಕ್ವೇರ್ ಇದ್ದ ಬೆಲೆಯನ್ನು ಈಕ್ವಲ್ ಚಿಹ್ನೆಯ ಬಲಗಡೆ ತೆಗೆದುಕೊಂಡು ಹೋಗ್ತಾ ಇದ್ದೀನಿ. ಆಗ ನಮಗೆ ಸೈನ್ ಎ ಇದರ ಬೆಲೆಯು 1 ಮೈನಸ್ ಸೈನ್ ಸ್ಕ್ವೇರ್ ಎ ಅಂತ ಸಿಗ್ತದೆ. ಇದನ್ನು ನಾನು ಮೊದಲನೇ ಸಮೀಕರಣ ಅಂತ ತೆಗೆದುಕೊಳ್ತಾ ಇದ್ದೀನಿ. ಅದೇ ರೀತಿ 1 ಮೈನಸ್ ಸೈನ್ ಸ್ಕ್ವೇರ್ ಎ ಇದು ಕಾಸ್ ಸ್ಕ್ವೇರ್ ಎಗೆ ಸಮನಾಗಿರುತ್ತದೆ ಅಂತ ನಾವು ಈಗಾಗಲೇ ನೋಡಿದ್ದೀವಿ. ಇವು ಎಲ್ಲ ಸ್ಟ್ಯಾಂಡರ್ಡ್ ಸೂತ್ರಗಳಿವೆ. ಇವುಗಳ ಪ್ರಕಾರ ನಮಗೆ ಗೊತ್ತಾಗುತ್ತದೆ 1 ಮೈನಸ್ ಸೈನ್ ಸ್ಕ್ವೇರ್ ಎ ಇದು ಕಾಸ್ ಸ್ಕ್ವೇರ್ ಎಗೆ ಸಮನಾಗಿರುತ್ತದೆ. ಇದನ್ನು ನಾನು ಮೊದಲನೇ ಸಮೀಕರಣಕ್ಕೆ ಹೋಲಿಸಿದಾಗ ನನಗೆ ಸೈನ್ ಎ ಇದರ ಬೆಲೆಯು ಕಾಸ್ ಸ್ಕ್ವೇರ್ ಎ ಬೆಲೆಗೆ ಸಮನಾಗಿದೆ ಅಂತ ಗೊತ್ತಾಗ್ತಾ ಇದೆ. ಹೀಗಾಗಿ ಕಾಸ್ ರೇಸ್ ಟು 4a ಅನ್ನು ನಾನು ಕಾಸ್ ಸ್ಕ್ವೇರ್ ಎ ಅದರ ಸ್ಕ್ವೇರ್ ಅಂತ ಬರೀಬಹುದು. ಹೀಗಾಗಿ ಕಾಸ್ ಸ್ಕ್ವೇರ್ ಎದ ಬೆಲೆ ನನಗೆ ಸೈನ್ ಎ ಅಂತ ಸಿಗ್ತದೆ. ಅದನ್ನು ಈ ಬೆಲೆಯಲ್ಲಿ ಆದೇಶಿಸಿದಾಗ ಕಾಸ್ ಸ್ಕ್ವೇರ್ ಎ ಬದಲಿಗೆ ನಾನು ಸೈನ್ ಎ ಅಂತ ಬರಿತಾ ಇದ್ದೀನಿ. ಅದರ ವರ್ಗವನ್ನು ನಾನು ತೆಗೆದುಕೊಳ್ತಾ ಇದ್ದೀನಿ. ಆದ್ದರಿಂದ ನನಗೆ ಕಾಸ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ರೇಸ್ ಟು 4a, ಕಾಸ್ ಸ್ಕ್ವೇರ್ ಎ ಜಾಗದಲ್ಲಿ ಇಲ್ಲಿ ನೀವು ನೋಡಬಹುದು ಸೈನ್ ಎ ಅಂತ ಸಿಗ್ತಾ ಇದೆ, ಅದನ್ನು ಬರಿತಾ ಇದ್ದೀನಿ. ಪ್ಲಸ್ ಕಾಸ್ ರೇಸ್ ಟು 4a ಅದರ ಜಾಗದಲ್ಲಿ ನನಗೆ ಸೈನ್ ಸ್ಕ್ವೇರ್ ಎ ಅಂತ ಸಿಗ್ತಾ ಇದೆ, ಅದನ್ನು ನಾನು ಸೈನ್ ಸ್ಕ್ವೇರ್ ಎ ಅಂತ ಬರಿತಾ ಇದ್ದೀನಿ. ಆದ್ದರಿಂದ ಕಾಸ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ರೇಸ್ ಟು 4a ಇದು ಸೈನ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎಗೆ ಸಮನಾಗಿದೆ. ನಮಗೆ ಈಗಾಗಲೇ ಗೊತ್ತಿದೆ ಸೈನ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎದ ಬೆಲೆಯು 1 ಅಂತಾಗಿದೆ. ಹೀಗಾಗಿ ಕಾಸ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ರೇಸ್ ಟು 4a ಇದರ ಬೆಲೆ ಕೂಡ 1ಕ್ಕೆ ಸಮನಾಗಿದೆ. ಆದ್ದರಿಂದ ಸರಿಯಾದ ಉತ್ತರ ಆಪ್ಷನ್ ಡಿ 1 ಅಂತ ಸಿಗ್ತಾ ಇದೆ ನಮಗೆ. ಮುಂದಿನ ಪ್ರಶ್ನೆ, ಎ 4, -6 ಮತ್ತು ಬಿ a, b
ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯ ಬಿಂದುವು ಮೂಲ ಬಿಂದುವಾದರೆ ಎ ಮತ್ತು ಬಿಗಳ ಬೆಲೆಗಳು ಡ್ಯಾಶ್ ಅಂತ ನಮಗೆ ಕೇಳಲಾಗಿದೆ. ನಿಮಗೆ ಈಗಾಗಲೇ ಗೊತ್ತಿರಬಹುದು, ಯಾವುದೇ ಒಂದು ರೇಖಾಖಂಡದ ಮಧ್ಯ ಬಿಂದುವು ಮೂಲ ಬಿಂದುವಾದರೆ ಮೂಲ ಬಿಂದುವಿನ ಬೆಲೆಗಳು 0 ಮತ್ತು 0ಗೆ ಸಮನಾಗಿರುತ್ತದೆ. ಇದು ಒಂದು ಯಾವುದೇ ಒಂದು ರೇಖಾಖಂಡದ ಮಧ್ಯ ಬಿಂದುವನ್ನು ಕಂಡುಹಿಡಿಯತಕ್ಕಂಥ ಸೂತ್ರವಾಗಿದೆ. ಇಲ್ಲಿ x1 ನ ಬೆಲೆ 4, x2 ದ ಬೆಲೆಯು a ಅಂತ ಆಗುತ್ತದೆ, y1 ನ ಬೆಲೆ -6, y2 ದ ಬೆಲೆಯು b ಅಂತ ಆಗುತ್ತದೆ. ಯಾವಾಗ x1 + x2 ಭಾಗಿಲೆ 2 ಮತ್ತು y1 + y2 ಭಾಗಿಲೆ 2 ಇವು 0ಗೆ ಯಾವಾಗ ಸಮನಾಗಿರುತ್ತವೆಯೋ ಆಗ ಆ ಬಿಂದುವು ಮೂಲ ಬಿಂದು ಅಂತ ನಮಗೆ ಸಿಗುವುದು. ಇದನ್ನು ನಾವು ಮಾಡಿದಾಗ x ನ ಬೆಲೆ 0 ಆಗಬೇಕು, y ನ ಬೆಲೆ ಕೂಡ 0 ಆಗಬೇಕು. ಈಗ ಎಲ್ಲ ಬೆಲೆಗಳನ್ನು ಆಯಾ ಸ್ಥಾನಗಳಲ್ಲಿ ಆದೇಶಿಸಿದಾಗ ನಮಗೆ 4 + a/2 -6 + b/2 ಅಂತ ಸಿಗ್ತಾ ಇದೆ. ಇವುಗಳನ್ನು ಒಂದೊಂದಾಗಿ ತೆಗೆದುಕೊಂಡಾಗ 4 + a/2 ಇದು 0ಗೆ ಸಮನಾಗಿರಬೇಕು. ಅದೇ ರೀತಿ -6 + b/2 ಇದು ಕೂಡ 0ಗೆ ಸಮನಾಗಿರಬೇಕು. ಹೀಗಾಗಿ ಇದನ್ನು ನಾವು ಬಿಡಿಸಿಕೊಂಡಾಗ ನಮಗೆ ಸಿಗ್ತಾ ಇದೆ a ನ ಬೆಲೆ -4 ಆಗಿರಬೇಕು. ಅದೇ ರೀತಿ b ನ ಬೆಲೆಯು 2 ಅಂತ ಆಗಿರಬೇಕು. 2 × 0 2 ಅಂತ ಆಗುತ್ತದೆ. b ಇಲ್ಲೇ ಇಡ್ತಾ ಇದ್ದೀನಿ. -6 ಈ ಕಡೆ ಬಂದಾಗ ಅದು +6 ಅಂತ ಆಗುತ್ತೆ. ಹೀಗಾಗಿ b ನ ಬೆಲೆ ನಮಗೆ +6 ಅಂತ ಸಿಗ್ತಾ ಇದೆ. ಅದೇ ರೀತಿ ಇದನ್ನು ಬಿಡಿಸಿಕೊಂಡಾಗ 2 × 0 0 ಆಗುತ್ತದೆ. a ಇಲ್ಲೇ ಇಡ್ತಾ ಇದ್ದೀನಿ. 4ನ ಈ ಕಡೆ ಬದಿ ತೆಗೆದುಕೊಂಡಾಗ -4 ಅಂತ ಸಿಗ್ತಾ ಇದೆ. ಹೀಗಾಗಿ a = -4, b = 6 ಅಂತ ನಮಗೆ ಸಿಗ್ತಾ ಇದೆ. ಹೀಗಾಗಿ ಸರಿಯಾದ ಉತ್ತರ ಆಪ್ಷನ್ ಬಿ, a = -4 ಮತ್ತು b = -6 ಅಂತ ನಮಗೆ ಬರ್ತಾ ಇದೆ. ಸಾರಿ, ಆಪ್ಷನ್ ಸಿ, a = -4 ಮತ್ತು b = +6 ಅಂತ ನಿಮ್ಗೆ ಸಿಗ್ತದೆ. ಇಲ್ಲಿ ನೋಡ್ಬೋದು ನೀವು, ಕನ್ಫ್ಯೂಷನ್ ಆಗಲಿ ಅಂತ ಎಲ್ಲ ರೀತಿ ನಿಮಗೆ ಚಿಹ್ನೆಗಳನ್ನು ಕೊಟ್ಟಿದ್ದಾರೆ. ನಾನು ಯಾವ ರೀತಿ ಕನ್ಫ್ಯೂಷನ್ ಆದೆ ಆ ರೀತಿ ನೀವು ಕನ್ಫ್ಯೂಸ್ ಆಗಬೇಡಿ. ಸರಿಯಾದ ಉತ್ತರ ಆಪ್ಷನ್ ಸಿ. ಮುಂದಿನ ಪ್ರಶ್ನೆ, a x1 y1 ಮತ್ತು b x2 y2 ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯುವ ಸೂತ್ರ. ಈ ಪ್ರಶ್ನೆ ನಿಮಗೆ ನೇರವಾಗಿ ಕೇಳಲಾಗಿದೆ. ಇದರ ಸರಿಯಾದ ಉತ್ತರ ನಿಮಗೆ ಈಗಾಗಲೇ ಗೊತ್ತಿರಬಹುದು. ನೀವು ಎಲ್ಲ ಸೂತ್ರಗಳನ್ನು ಬಾಯ್ಪಾಠ ಮಾಡಿರ್ತೀರಿ. ಇದರ ಸರಿಯಾದ ಉತ್ತರ ಆಪ್ಷನ್ ಎ, d = x2 - x1 2 + y2 - y1 2. ಇಲ್ಲಿಗೆ ನಾನು ಮೊದಲನೇ ಭಾಗದ ಈ ವಿಡಿಯೋನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ 21 ರಿಂದ 40 ಪ್ರಶ್ನೆಗಳವರೆಗಿನ ಎಲ್ಲ ಪ್ರಶ್ನೆಗಳನ್ನು ನಾವು ಬಿಡಿಸ್ಕೊಳ್ಳೋಣ. ಅಲ್ಲಿಯವರೆಗೂ ಧನ್ಯವಾದಗಳು.